ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮನಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ಪ್ರಣಾಮಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಸಹ ನನ್ನ ಪ್ರಣಾಮಗಳು. ಹಾಗೆಯೇ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳು. ಹಾಗೇನೆ ನನ್ನ ತಂದೆ ತಾಯರಿಗೂ ಪ್ರಣಾಮವನ್ನ ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮ ಮಾಡೋಣ. ಈ ದಿನ ಅಕ್ಟೋಬರ್ 1. ಈಗಾಗಲೇ ನಾವು 41 ದಿನದ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 32ನೆಯ ದಿನವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ದಿನ ನಮಗೆ ಜ್ಞಾನ ಹಂಚಿಕೆಗೆ ಶ್ರೀಮತಿ ಸವಿತಾ ರಮೇಶ್ ಅವರು ಆಗಮಿಸಲಿದ್ದಾರೆ. ಅವರು ಬಂದ ತಕ್ಷಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತದನಂತರ ಎಂದಿನಂತೆ 40 ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡೋಣ. ಧ್ಯಾನವನ್ನು ಸಹ ಮೇಡಮ್ ಅವರೇ ನಡೆಸ್ಕೊಡ್ತಾರೆ. ಇದನ್ನ ಮೇಡಮ್ ಅವರು ಇನ್ನೂ ಜಾಯಿನ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರು ಜಾಯಿನ್ ಆಗೋವರೆಗೆ ಕೆಲವು ಅಂಶಗಳನ್ನ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಒಂದೇನಂದ್ರೆ ಮೇಡಮ್ ಅವರ ಸ್ವಾಧ್ಯಾಯ. ಮೇಡಮ್ ಬಂದಿದ್ದಾರೆ. ವಿಲ್ ಸ್ಟಾರ್ಟ್. ಎಸ್, ಓಕೆ. ಈ ದಿನ ನಮ್ಗೆಲ್ಲ ಜ್ಞಾನ ಹಂಚತಕ್ಕಂಥ ವಿಷಯ ಅಂದರೆ ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ. ಈ ಅಂಶದ ಬಗ್ಗೆ ಜ್ಞಾನವನ್ನ ಹಂಚಲಿಕ್ಕೆ ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪಿರಮಿಡ್ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ಸವಿತಾ ರಮೇಶ್ ಅವರು. ಹೆಚ್ಚಿನವರಿಗೆ ಇವರು ಚಿರಪರಿಚಿತ. ಯಾಕಂತಂದ್ರೆ ನಮ್ಮ ಮಧ್ಯಾಹ್ನದ ವೇದಿಕೆಯಲ್ಲಿ ಇವರು ಯಾವಾಗಲೂ ಸ್ವಾಧ್ಯಾಯವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಈ 9 ರಿಂದ 10 ಗಂಟೆಯ ರಾತ್ರಿಯ ವೇದಿಕೆಗೆ ಇವರು ಪ್ರಥಮ ಬಾರಿ ಬರ್ತಾ ಇದ್ದಾರೆ. ಒಳ್ಳೆಯ ಅನುಭವಸ್ಥರು ಸಹ, ಒಳ್ಳೆಯ ಧ್ಯಾನವನ್ನು ಸಹ ಇವರು ಮಾಡಿಸ್ತಾರೆ. ಇವರನ್ನ ನಾನು ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಮ್ಯಾಮ್. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ರೇವತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನೀವು ಆಂಕರಿಂಗ್ ಮಾಡ್ತಾ ಇದ್ರಿ. ನನಗೆ ತುಂಬಾ ಖುಷಿ ಆಯ್ತು. ಈ ಒಂದು ವೇದಿಕೆಗೆ ಬರ್ಬೇಕಂದ್ರೇನೆ ಮೊದ್ಲೇ ನಮ್ಗೆ ಒಂದು ಖುಷಿ ಆಗ್ತಾ ಇರತ್ತೆ. ಅದ್ಭುತವಾದ ವೇದಿಕೆ ಅಂತ ಹೇಳ್ತಾ, ಸಮಯ ಕೂಡ ತುಂಬಾನೇ ಕಡಿಮೆ ಇರತ್ತೆ ಸತ್ಸಂಗಕ್ಕೆ. ಹಾಗಾಗಿ ನಾವು ಮೊದಲಿಗೆ ಈ ವಿಷಯಕ್ಕೆ ಬಂದ್ಬಿಡೋಣ. ಈ ಒಂದು ವಿಷಯಕ್ಕೆ ಬರುವ ಮೊದಲು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ದಂಪತಿಗಳಿಗೆ ನಾವು ನಮಸ್ಕರಿಸುತ್ತಾ, ಹಾಗೆ ಈ ಒಂದು ನವದುರ್ಗೆಯರನ್ನು ಕೂಡ ನಾವು ನಮಸ್ಕರಿಸುತ್ತಾ, ನೋಡಿ ಇಂದಿನ ದಿವಸ 9ನೇ ದಿನ, ಈ ನವರಾತ್ರಿ 9ನೇ ದಿನ, ಅದ್ಭುತವಾದಂತಹ ದಿನ. ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಒಳ್ಳೆಯ ವಿಷಯಗಳನ್ನು ನಾವೆಲ್ಲ ತಿಳ್ಕೊಬೇಕು ಅಂತಂದ್ರೆ ಎಲ್ರಿಗೂ ಬೇಕಾಗಿರುವಂತಹ ವಿಷಯ. ಸರ್ ರಂಗನಾಥ್ ಸರ್ಗೂ ಕೂಡ ಒಂದು ಗ್ರಾಟಿಟ್ಯೂಡ್ ಹೇಳ್ತಾನೆ ನಾವು ಈ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಷಯ ನನಗೆ ಕೊಟ್ಟಿದ್ದು ತಿಳಿದರೆ ಮೋಕ್ಷ, ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ ಅನ್ನುವ ಒಂದು ವಿಷಯ ಮೊದ್ಲಿಗೆ ನನಗೆ ಕೊಟ್ಟಾಗೆ ನನಗೆ ಅನಿಸ್ತು, ಎಂಥ ಅದ್ಭುತ ಅಪ್ಪ ಇದು. ಇದೆ ಅಲ್ವಾ ಜೀವನ, ಇದನ್ನ ಕಲ್ತ್ ಬಿಟ್ರೆ ಸಾಕು, ಸಕ್ಸಸ್. ನಮ್ಮ ಲೈಫ್ ಅನ್ನೋದು, ನಮ್ಮ ಆತ್ಮಸ್ಥಿತಿ, ಏದಕ್ಕೆ ಬಂದಿದ್ದೀವಿ ಅದನ್ನ ಸಕ್ಸಸ್ ಮಾಡ್ಕೊಂಡು ಹೋಗಕ್ಕೆ ಈ ಒಂದು ವಿಷಯ ಎಷ್ಟು ಅದ್ಭುತ. ಅಂಡ್ ಇದು ನನ್ನ ಮೊದಲನೇ ಒಂದು ಸೆಷನ್ ಆಗಿದೆ ನೈಟ್. ಸೊ ಈ ಒಂದು ಕ್ಲಾಸ್ಗೆ ನಾವೆಲ್ಲರೂ ಜಾಯ್ನ್ ಆಗಿದ್ದೀವಿ. ಈಗ ನಾವು ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ. ಹೇಗೆ ತಿಳಿದುಕೊಂಡರೆ ಮೋಕ್ಷ ಆಗತ್ತೆ, ಇಲ್ಲಿದ್ರೆ ಹೇಗೆ ಬಂಧನ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಆತ್ಮ ಭೂಮಿಗೆ ಬರುವುದು ಯಾಕೆ ಅನ್ನೋದು ಎಲ್ಲಾ ಧ್ಯಾನಿಗಳಿಗೆ ಗೊತ್ತಿದೆ ಆಲ್ರೆಡಿ. ಯಾಕೆ ಬರುತ್ತೆ ಭೂಮಿಗೆ ಅಂತಂದ್ರೆ ತನ್ನದ ಒಂದು ಉದ್ಧಾರತನಕ್ಕಾಗಿ, ಒಂದೊಂದು ಅನುಭವಗಳನ್ನು ತೆಗೆದುಕೊಳ್ಳೋದಕ್ಕಾಗಿ. ಈ ಒಂದು ಆತ್ಮ ಏನಂದ್ರೆ ಪ್ರತಿ ಜನ್ಮದಲ್ಲೂ ಬಂದು 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 ಒಂದೊಂದು ಅನುಭವಗಳನ್ನು ತೆಗೆದುಕೊಳ್ತಾ ಇರತ್ತೆ.
ಇಲ್ಲಿ ಏನ್ ಬೇಕಾಗಿದೆ ಅಂತಂದ್ರೆ ಆ ಆತ್ಮಕ್ಕೆ ಗೊತ್ತಿದೆ, ನಾವು ಭೌತಿಕವಾಗಿ ಏನು ಗೊತ್ತಿರಲ್ಲ. ನಮಗೆ ಪಾಠ ಹೇಳಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಯಾಕೆ ಪಾಠ ಹೇಳಕ್ಕೆ ಬರ್ತಾರೆ ಅಂದ್ರೆ, ನಾವು ಇಲ್ಲಿ ಮಾಯಾಜಾಲದಲ್ಲಿ ಬಿದ್ದಿರ್ತೀವಿ, ಏನು ಗೊತ್ತಾಗಲ್ಲ. ಆತ್ಮಸ್ಥಿತಿಗೆ ಗೊತ್ತಿದೆ, ಬಟ್ ನಮಗೆ ಗೊತ್ತಾಗಕ ಎಚ್ಚರಿಸ್ಲಿಕ್ಕೆ ಎಲ್ಲಾ ರೀತಿಯ ಒಂದು ವಿಷಯವಾಗಿ ಕರ್ಮ ಅನ್ನೋದು ನಮಗೆ ಹಿಂದೆ ಕೊಟ್ಟಿದ್ದಾನೆ ದೇವರು, ಅಲ್ವಾ? ಈ ಕರ್ಮ ಅನ್ನೋದು ಹಿಂದೆ ಕೊಟ್ಟಿರೋದ್ರಿಂದಲೇ ನಾವೆಲ್ಲ ಜಾಗೃತರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅದು ಒಳ್ಳೇದಿರ್ಬೋದು, ಕೆಟ್ಟದ್ದೇ ಇರ್ಬೋದು, ನಮ್ಮನ್ನ ಅಲ್ಲಲ್ಲೇ ಬಡಿದೆಬ್ಬಿಸ್ತಾ ಇರತ್ತೆ. ಇಲ್ಲಾಂದ್ರೆ ನಾವು ಕೇಳೋದೇ ಇಲ್ಲ. ನಾನ್ ಸರಿ ಇದೀನಿ, ನನ್ಗೆಲ್ಲಾ ಸಿಕ್ಕಿದೆ ಅಂದ್ರೆ ನಾನ್ ಯಾಕೆ ಉದ್ಧಾರ ಆಗ್ತೀನಿ? ನಾನು ಅದ್ರಲ್ಲೇ ಮುಳುಗ್ ಹೋಗ್ಬಿಡ್ತೀನಿ. ಸೊ ತಿಳಿದುಕೊಂಡರೆ ಮೋಕ್ಷ. ಇಲ್ಲಿ ಏನಾಗಿದೆ, ಕರ್ಮಾನುಸಾರವಾಗಿ ನಮ್ಮ ಒಂದು ಆತ್ಮ ಭೂಮಿ ಮೇಲೆ ನಮಗೆ ಕಲಿಸಿದಾನೆ ಆ ಭಗವಂತ. ಪ್ರತಿಯೊಂದು ಜನ್ಮ ತಗೊಂಡು ಬಂದಾಗ ಎಷ್ಟೋ ಕಲಿತೀವಿ, ಎಷ್ಟೋ ಕಲಿಯೋದಿಲ್ಲ, ಬ್ಯಾಲೆನ್ಸ್ ಉಳಿಸ್ಕೊಂಡು ಹೋಗ್ತೀವಿ. ನಿಮಗ್ ಗೊತ್ತು ಎಲ್ರಿಗೂ, ನಾವ್ ಎಷ್ಟೋ ಪುಣ್ಯ ಕರ್ಮಗಳನ್ನ ಪ್ಲಸ್ ಪಾಯಿಂಟ್, ಎಷ್ಟೋ ಪಾಪ ಕರ್ಮಗಳನ್ನ ಮೈನಸ್ ಪಾಯಿಂಟ್ಸ್, ಇವನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಪ್ರಜ್ಞೆ ಇಲ್ಲ. ಆದ್ರೆ ಒಂದು ಹಂತದಲ್ಲಿ ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡ ನಂತರ ಒಂದು ಜನ್ಮಕ್ಕೆ ಬಂದ ಮೇಲೆ ಅನ್ಸುತ್ತೆ, ಇಲ್ಲ ನನ್ನಲ್ಲಿ ಏನೋ ಬೇಕಾಗಿದೆ, ನನ್ನ ಒಳಗಡೆ ಏನೋ ಬೇಕಾಗಿದೆ ಅಂತ ಅನ್ಸುತ್ತೆ, ಅಲ್ವಾ? ಎಲ್ರಿಗೂ ಅನ್ಸುತ್ತೆ ಇದು. ಈಗೆಲ್ಲ ನಾವು ಯಾವ ಮಾರ್ಗದಲ್ಲಿದ್ದೀವಿ? ರಾಜಮಾರ್ಗದಲ್ಲಿ ಹೋಗ್ತಾ ಇದೀವಿ. ಸೊ ಈ ವಿಷಯ ಎಲ್ರಿಗೂ ಗೊತ್ತು. ಈಗ ನಿನ್ನೆ ಮೊನ್ನೆ ಬಂದಿದಾರಪ್ಪ ಧ್ಯಾನಕ್ಕೆ ಅಂದ್ರೆ ಅವರಿಗೆ ಸ್ವಲ್ಪ ಗೊತ್ತಾಗಲ್ಲ, ತಿಳ್ಕೊಂಡ ಮೇಲೆ. ಎಷ್ಟೋ ದಿನ ಈಗ ನಾವು ಬಂದಿದೀವಿ ಈ ಒಂದು ಧ್ಯಾನದಲ್ಲಿ ಅಂದಾಗ ನೋಡಿ, ಹಿಂದೆ ಎಷ್ಟೋ ಜನ್ಮಗಳನ್ನು ನಾವು ನೋಡ್ಕೊಂಡು ಅನುಭವಿಸ್ಕೊಂಡು ಹೋಗಿದೀವಿ. ಅಲ್ಲಿ ಪ್ರಜ್ಞೆ ಬಂದಿತ್ತೋ ಇಲ್ಲೋ ನಮಗೂ ಗೊತ್ತಿಲ್ಲ. ಆದ್ರೆ ಕೆಲವು ಆತ್ಮಗಳಿಗೆ ತನಗೆ ಗೊತ್ತಾದಂಗೆ ಕೆಲವು ಜನ್ಮಗಳಿಂದ ಸಾಧನೆ ಮಾಡ್ಕೊಂಡು ಬರ್ತಾ ಇದೆ, ಅಥವಾ ಈ ಜನ್ಮದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಈ ಧ್ಯಾನ ಅಂತೇನು ಸಿಗತ್ತಲ್ವಾ, ಈ ಒಂದು ಆಧ್ಯಾತ್ಮ ಅನ್ನೋದು ನಾವು ಪಡ್ಕೊಂಡಿದ್ರೆ ಮಾತ್ರ ಇದು ಅರ್ಥ ಆಗತ್ತೆ. ಮಾಸ್ಟರ್ಸ್ ನೋಡಿ, ಇಲ್ಲಿ ಬೇಕೇನು ನಮಗೆ ಅಂತಂದ್ರೆ ಜೀವನ ಅಷ್ಟೇ ಅಲ್ಲ, ಜೀವನದ ಉದ್ದೇಶಗಳು ನಮಗೆ ಗೊತ್ತಾದಾಗ, ಜೀವನದಲ್ಲಿ ಬಂದಾಗ ನಮ್ಮ ಪ್ರಾಪಂಚಿಕ ಒಂದು ಭೋಗಗಳಲ್ಲಿ ನಾವು ಹೋಗ್ತಾ ಇರ್ತೀವಿ. ಎಲ್ಲಿ ಪ್ರಜ್ಞಾವಸ್ಥೆ ಬಂದಾಗ ಶುರುವಾಗತ್ತೆ ನೋಡಿ. ನಾನೇನ್ ಹೇಳ್ದೆ ಆಗ್ಲೇ ಅಂತಂದ್ರೆ, ಎಷ್ಟೋ ಜನ್ಮಗಳು ಬೇಸಿಕ್ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ಬಂದ್ವಿ ನಾವು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಭಗವಂತ ನಮಗ ಭೂಮಿ ಕಳ್ಸಿರೋದು, ನೀನು ನನ್ನ ಹಾಗೆ ಆಗ್ಬೇಕು, ಬೇರೆ ಏನೂ ಅಲ್ಲ. ನಾನು ಹೇಗಿದ್ದೀನೋ, ನಾನು ಎಷ್ಟು ಪ್ರಜ್ಞೆ ಇದೆ, ನೀನು ಕೂಡ ಅದೇ ಹಾಗೂ, ನನ್ನ ಅಂಶನೇ ನೀನು ಅಂತ ಹೇಳಿ ಕಳ್ಸಿದಾನೆ. ನಾವೆಲ್ಲ ಕೇಳಿದೀವಿ ಕೆಲವೊಂದು ಕ್ಲಾಸ್ಗಳಲ್ಲಿ, ಒಂದು ಸಣ್ಣ ಕಿಡಿ ಬೆಳಕೆ, ಆ ಒಂದು ದೊಡ್ಡ ಬೆಳಕು ಅನ್ನೋದೇ ಭಗವಂತ. ಅದರಲ್ಲಿ ನಾವು ಒಂದು ಸಣ್ಣ ಕಿಡಿಗಳು. ಭಗವಂತನಿಗೆ ಏನೋ ಆಸೆ, ನೀನು ಹೋಗಿ ಈ ಭೂಮಿ ಮೇಲೆ ಎಲ್ಲ ಅನುಭವಗಳನ್ನು ತೆಗೆದುಕೋ. ಭೂಮಿ ಒಂದು ಅದ್ಭುತವಾದಂತಹ ವಿಶಾಲವಾದಂತಹ ಒಂದು ತಾಣ. ಇದು ಭಗವಂತ ಸೃಷ್ಟಿ ಮಾಡಿದಾಗ ಅನ್ಸಿತಂತೆ, ನಾನು ಪ್ರಕೃತಿಗೆ ಏನ್ ಎಲ್ಲಾ ರೀತಿಯಿಂದ ನಾನು ಚೆನ್ನಾಗಿ ಮಾಡಿದ್ದೀನಿ. ಅದ್ಭುತವಾದಂತ ಪ್ಲೇಸ್ ಅಂದ್ರೆ ಭೂಮಿ ಅಂತೆ. ಹಂಗಾಗಿ ನಮ್ಮನ್ನ ಇಲ್ಲಿ ಬಿಟ್ಟಿದ್ದಾನೆ. ಓಹೋ, ಇದು ಬರೀ ಸೃಷ್ಟಿ ಮಾಡಿದೆ, ನಾನು ಇದ್ರಲ್ಲಿ ಏನಾದ್ರೂ ಹಾಕಿದ್ರೆ ಅಲ್ವಾ ಅದ್ರ ಅನುಭವ ತಗೊಳ್ಕೊಳ್ಳಕ್ಕೆ ಅಂತ ಹೇಳಿ ಅನಿಸ್ತಂತೆ. ಇಲ್ಲ, ಇಲ್ಲಿ ವೃದ್ಧಿ ಆಗ್ಬೇಕು ಅಂತ ಹೇಳಿ ಆತ್ಮಗಳನ್ನು ಕಳಿಸ್ಬೇಕು. ಯಾವ ರೀತಿ ಅನುಭವಗಳನ್ನು ಅವು ತೆಗೆದುಕೊಳ್ತಾವೆ ಅಂತ ಹೇಳಿ ಕಳಿಸ್ದಾಗ, ಸೊ ಫಸ್ಟ್ ಆತ್ಮಗಳು ಬಂದಾಗ ಅವುಗಳಿಗೆ ಅರ್ಥ ಆಗಲ್ಲ, ಒಳ್ಳೇದು ಕೆಟ್ಟದ್ದು, ಇನ್ನು ಬರೀ ಕೆಟ್ಟದ್ದೇ ಮಾಡ್ಕೊಂಡು ಹೋಗ್ಬೋದು. ಹಿಂಗೆ ಹಂತ ಹಂತಕ್ಕೆ ಬಂದಾಗ ಎಷ್ಟೋ ಆತ್ಮಗಳು, ನಾನು ಅದೇ ಹೇಳ್ತಾ ಇದ್ದೆ, ಪೂರ್ಣವಾಗಿ ನಾನು ಅರ್ಥಕೊಳ್ಳೋದು ಯಾವಾಗೆ, ಈ ಭಗವಂತನ ಸ್ಥಿತಿಗೆ ನಾನು ಹೋಗೋದು ಯಾವಾಗೆ ಅಂತ ನೋಡೋದಾದ್ರೆ, ಒಂದು ಪೂರ್ಣ, ಈಗ ಒಂದು ಚಂದ್ರನ್ ನಾವು ನೋಡ್ತೀವಿ, ಹೇಗೆ ಪೂರ್ಣವಾಗಿ ಒಂದು ಕಲರ್ ಇರತ್ತೆ, ಅಲ್ಲಲ್ಲಿ ಒಂದೊಂದು ಕಲೆಗಳು ನಾವು ನೋಡ್ತಾ ಇರ್ತೀವಿ. ಅದು ಹೇಗೆ
ವೈಟ್ ಆಗಿ ಕಾಣಿಸ್ತಾ ಇದೆ, ಅದು ಪೂರ್ಣ ಅಂತ ಅನ್ಕೊಳ್ಳಿ ನೀವು. ಆ ಪೂರ್ಣ ಆಗ್ಬೇಕು ನಾವು ಜಸ್ಟ್ ಒಂದು ಚುಕ್ಕೆ ಆಗಿದೀವಿ ಆ ಒಂದು ಸರ್ಕಲ್ ನಲ್ಲಿ. ಅದನ್ನೆಲ್ಲ ತುಂಬಿಸ್ಬೇಕಲ್ವಾ, ಆ ಒಂದು ಬೆಳಕು ಎಲ್ಲಾ ಕಡೆ ಬರ್ಬೇಕು. ಆವಾಗ ಯಾವಾಗ ನಮ್ಗೆ ಇದ್ರ ಕಲ್ಪನೆ ಬರುತ್ತೆ, ಯಾವಾಗ ನಮ್ಗೆ ಇದ್ರ ಪ್ರಜ್ಞೆ ಬರುತ್ತೆ, ಫುಲ್ ಆಗ್ಬೇಕು ನಾನು ಅನ್ನೋದು ಅಂದಾಗ ಎಷ್ಟೋ ಜನ್ಮಗಳನ್ನು ದಾಟಿದ್ಮೇಲೆ ನಮಗೆ ಒಂದು ಆಧ್ಯಾತ್ಮ ಅನ್ನೋದು ಸಿಗತ್ತೆ. ಅಲ್ಲಿವರೆಗೂ ಮುಂದೆ ಬಂದ್ರು ಕೂಡ ಅದ್ರ ಕಡೆ ಗಮನ ಹರಿಸೋದಿಲ್ಲ, ಯಾವ ಆತ್ಮನು ಗಮನ ಹರಿಸೋದಿಲ್ಲ. ಯಾವಾಗ ನಮಗೆ ಆ ಒಂದು ಆಧ್ಯಾತ್ಮದಲ್ಲಿ ಏನೋ ಇದೆ, ಶಕ್ತಿ ಇದೆ, ಅದನ್ನ ನಾನು ಹಿಡ್ಕೋಬೇಕು ಅಂತ ನೋಡಿ ಇವಾಗ ನಾವೆಲ್ಲರೂ ಬಂದಿದೀವಿ ಅಂತಂದ್ರೆ ನಮ್ದು ಪುಣ್ಯ ಫಲಗಳು ಹೆಚ್ಚಾಗಿವೆ, ಅದಕ್ಕೆ ನಾವು ಬಂದಿದೀವಿ. ಇನ್ನ ಅಲ್ಲಿಗೆ ಬರೋಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ, ಬರೇ ಹುಟ್ಟೋದು ಸಾಯೋದು, ಏನೋ ಒಂದ್ ಮಾಡೋದು ಕೆಲ್ಸಗಳು, ಕರ್ಮ ಅಂದ್ರೆ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಪುಣ್ಯ ಕರ್ಮ ಗೊತ್ತಿಲ್ಲ, ಪಾಪ ಕರ್ಮ ಗೊತ್ತಿಲ್ಲ, ಮನಸ್ಸಿಗೆ ಬಂದಂಗೆ ಆಗೋಯ್ತು. ಇನ್ನು ನೆಕ್ಸ್ಟ್ ಏನು, ಆಧ್ಯಾತ್ಮ ಸಿಕ್ತು, ಸ್ವಲ್ಪ ಪ್ರಜ್ಞೆ ಬರ್ತಾ ಇದೆ, ನಮಗೆ ಗುರುಗಳೇ ಹುಡುಕಿಕೊಂಡು ಬರ್ತಾ ಇರ್ತಾರೆ. ನೀನು ಆಧ್ಯಾತ್ಮದಲ್ಲಿ ಬಂದೀಯಾ, ಇದನ್ ಮಾಡ್ತಾ ಇದೀಯಾ, ಇನ್ನು ಮುಂದೆ ಇನ್ನೊಂದಿದೆ ತೋರಿಸ್ತೀನಿ, ಅದಕ್ಕೂ ನೋಡು ಹೋಗು ಅಂತ. ನೋಡಿ ನಿಮ್ಮ ಲೈಫ್ ಅಲ್ಲೂ ಕೂಡ ಹೀಗೆ ಬಂದಿರ್ತಾರೆ. ಒಂದ್ ಸ್ವಲ್ಪ ಹಿಂದೆ ಹೋಗಿ ನೋಡಿ, ಯಾರೋ ನಿಮಗೆ ಧ್ಯಾನ ಮಾಡ್ಬಾರಪ್ಪ, ಅಲ್ಲಿ ಏನೋ ಚೆನ್ನಾಗಿ ಹೇಳ್ತಾರೆ, ಕ್ಲಾಸಸ್ ಕೇಳೋ, ಎಷ್ಟು ಚೆನ್ನಾಗಿದೆ, ಅದನ್ನ ಕೇಳ್ತಾ ಇದ್ರೆ ನಿನ್ನಲ್ಲಿ ನೀನು ಎಷ್ಟೋ ಲೀನ ಆಗ್ಬಿಡ್ತೀಯಾ, ಎಷ್ಟೋ ಬೇಡವಾದದ್ದೆಲ್ಲ ಹೋಗ್ಬಿಡತ್ತೆ, ಮರ್ತು ಹೋಗ್ತೀಯಾ, ನೀನ್ ಬೆಳಿತೀಯಾ. ಯಾರಿಗೆಲ್ಲ ಇದನ್ನ ಕೇಳಿಸ್ಕೊಂಡಿದ್ದೀರಾ ನೋಡಿ. ಇವಾಗ ನಾನು ಕೂಡ ಅಷ್ಟೇ, ನಾನು ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಜನ ಹೇಳಿದ್ದಾರೆ. ಹಿಂಗಾಗಿ ನಮ್ಗೇನು ಅಂತಂದ್ರೆ ನಮ್ಮ ಪ್ರಜ್ಞಾಸ್ಥಿತಿ ಎಚ್ಚರವಾಯ್ತು ಅವಾಗ ಅಂತ ಅನ್ಕೊಳ್ಳಿ. ನಮ್ಮ ಪ್ರಜ್ಞಾಸ್ಥಿತಿನ ಹೆಚ್ಚು ಮಾಡಕ್ಕೆ ಗುರುಗಳು ಆ ರೀತಿಯಾಗಿ ಬರ್ತಾ ಇರ್ತಾರೆ. ಅವರು ನಮಗೆ ಗುರುಗಳೇ. ಇವಾಗ ನನ್ ಫ್ರೆಂಡ್ ಅನ್ಕೊಳ್ರಿ, ಬಂದು ಹೇಳಿದ್ರು ಅಂತ ಅನ್ಕೊಳ್ಳಿ, ಇಲ್ಲಿ ಬಾ, ಇಲ್ಲೊಂದು ಆಧ್ಯಾತ್ಮಿಕ ಕ್ಲಾಸ್ ಇದೆ, ನೀನ್ ಬರ್ಲೇಬೇಕು ಅಂದಾಗ ಅವಳು ನನಗೆ ಫ್ರೆಂಡ್ ಆಗಿರ್ಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಕರಿತಾ ಇದ್ದಾರೆ, ಬಾರಮ್ಮ ನೀನು ಉದ್ಧಾರ ಆಗ್ಬೇಕಿದ್ಮೇಲೆ, ಇಷ್ಟೇ ಅಲ್ಲ ಜೀವನ, ಇನ್ನು ಮುಂದೆ ತುಂಬಾ ಇದೆ. ಹೋಗ್ತೀವಿ, 1 ದಿವಸ 2 ದಿವಸ ಕಲಿತೀವಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ, ಯಾಕಂದ್ರೆ ಎಷ್ಟೋ ಜನ್ಮಗಳನ್ನು ದಾಟಿ ಬಂದ್ವಿ. ಆ ಚಂದ್ರಾಕಾರದಂತ ಏನ್ ಹೇಳಿದ್ನಲ್ಲ, ಅಲ್ಲಿ ಒಂದು ಎಷ್ಟೋ ಜನ್ಮಗಳು ಮುಗಿಸೋಗಿ ಒಂದೊಂದು ಡಾಟ್ 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 ಇಟ್ರೆ ಒಂದೊಂದು ಜನ್ಮಗಳು, ಎಷ್ಟೋ ಸಾವಿರ ಜನ್ಮಗಳು ಹೋಗ್ಬಿಟ್ಟಿದೀವಿ. ಮತ್ತೆ ಉಳಿದಂತಹ ಭಾಗ ಏನಿದೆ, ಆ ಚಂದ್ರಾಕಾರದಲ್ಲಿರುವಂತಹ ಭಾಗ ಹೇಗೆ ತುಂಬಿಸೋದು, ಏನನ್ನು ತುಂಬಿಸೋದು. ಇವಾಗ ಈ ಆಧ್ಯಾತ್ಮಿಕ, ಆ ಪ್ರಾಪಂಚಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಸಿಕ್ಕಾಗ ಅಲ್ಲಿ ಮಾಸ್ಟರ್ಸ್ ನೋಡಿ, ನಮ್ಗೆ ಇವಾಗೆಲ್ಲ ಎಷ್ಟು ಮಾಸ್ಟರ್ಸ್ಗಳು, ಪತ್ರಿಜಿ ಅಂತ ಮಾಸ್ಟರ್ಸ್ ಆಗಿರ್ಬೋದು, ರಂಗನಾಥ್ ಸರ್ ಅಂತ ಮಾಸ್ಟರ್ಸ್ ಆಗಿರ್ಬೋದು, ಇನ್ನು ಎಷ್ಟೆಷ್ಟೋ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಕೂಡ ಕನೆಕ್ಟ್ ಆಗುವಂತಹ ಸ್ಥಿತಿ ಇಲ್ಲಿ ನಾವು ಧ್ಯಾನದಲ್ಲಿ ಕಾಣ್ತಾ ಇದೀವಿ. ಇವಾಗ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ನೋಡಿ ಚಾನೆಲಿಂಗ್ ಆಗಿ ಕೊಡ್ತಾ ಇರ್ತಾರೆ, ನೀನ್ ಇನ್ನು ಹೆಂಗ್ ಬೆಳಿಬೇಕು, ನಾನ್ ಬೆಳೆಸ್ತೀನಿ, ನೀನ್ ಬೆಳಿ. ನೋಡಿ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಬೆಳ್ಸಕ್ ರೆಡಿ ಇದಾರಂತೆ, ನಾನ್ ಬೆಳಿತೀನಿ ಅಂತ ಹೋಗ್ತಾ ಇದ್ರೆ ಅವ್ರು ಕೈ ಎತ್ತಿ ಕರೀತಾರೆ, ಬಾ ನೀನು ಬೆಳಿ, ಇನ್ನ ಬೆಳಿ, ನಿಮ್ಮಂತವ್ರನ್ನ ನಾನ್ ಹುಡುಕ್ತಾ ಇದ್ದೀನಿ. ಸೊ ಈ ಒಂದು ಪ್ರಜ್ಞಾಸ್ಥಿತಿ ಅಂತ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಹೀಗೆ ನಮ್ಮ ಈ ಜನ್ಮದಲ್ಲಿ ಇನ್ನೂ ಬೆಳಿಬೇಕು ಅನ್ನುವ ಹಂಬಲ, ಈ ಹಂಬಲ ಹೆಚ್ಚಾದಂಗೆಲ್ಲ ಇಲ್ಲಿ ನೋಡ್ರಿ ಇನ್ನೊಂದು ಬರತ್ತೆ. ಎಲ್ರೂ ಧ್ಯಾನಿಗಳೇ, ಬೆಳಿತಾ ಇದೀವಿ, ಆದರೂ ಕೂಡ ತೊಡಕು ಯಾರಿಗಿಲ್ಲ ಹೇಳಿ, ಎಲ್ರಿಗೂ ಅಲ್ಲಲ್ಲಲ್ಲೇ ತೊಡಕು ಇದೆ. ಧ್ಯಾನ ಮಾಡಿದ್ರೆ ಏನ್ ಬಿಡು, ನಾಳೆ ಮಾಡಿದ್ರೆ ಆಯ್ತು, ಇವತ್ ಸ್ವಲ್ಪ ಏನೋ ಕೆಲ್ಸ ಇದೆ, ಆ ಕೆಲ್ಸ ನಂದು ಪರ್ಸನಲ್ ಕೆಲ್ಸ ಹೋಗ್ಬರೋಣ, ಕೆಲವೊಂದ್ಸರಿ ಬೇಜಾರಾಗೈತಪ್ಪ, ನಾಳೆ ಮಾಡಿದ್ರೆ ಆಯ್ತು ಬಿಡು. ಎಷ್ಟು ಜನ ಮಾಡಲ್ಲ ಹೇಳಿ. ಹಾಗೆ ಕೆಲವೊಂದು ಹರಟೆಗಳಲ್ಲಿ ಹೋಗ್ತಾ ಇರ್ತೀವಿ, ಹರಟೆ ಅದು ಬೇಕು ಲೈಫಿಗೆ, ಇರ್ಲಿ ನಮಗೂ ಎಂಜಾಯ್ಮೆಂಟ್, ಆದ್ರೆ ಪ್ರತಿ ದಿವ್ಸನೂ ಕೂಡ ಕೆಲವೊಂದ್ಸರಿ ತಪ್ಪಿಸ್ಕೊಂಡು ಜಾರ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆ? ಮಾಯೆಯಲ್ಲಿ ಬಿದ್ದಿದೀವಿ ನಾವು, ಅರಿಷಡ್ ವರ್ಗಗಳಲ್ಲಿ ಬಿದ್ದಿದೀವಿ. ಇನ್ನೂ ಎಚ್ಚರಿಕೆಯಿಂದ ಬರ್ಬೇಕು ಮೇಲೆ. ಹಾಗಾದ್ರೆ ಇಲ್ಲಿ ಪ್ರಜ್ಞಾಸ್ಥಿತಿಗೆ ಬಂದಿದ್ದೀವಿ, ಬಟ್ ತೊಡಕುಗಳಲ್ಲಿ ಸಿಕ್ಕಾಕೊಳ್ತಾ ಇದೀವಿ. ಈ ತೊಡಕುಗಳು ಹೇಗೆ ಅಂತಂದ್ರೆ, ಒಂದ್ ಮಷಿನ್ ತಿರುಗ್ತಾ ಇದೆ, ಅಲ್ಲಿ ಕಸರು ಕಡ್ಡಿಗಳು ಎಲ್ಲಾ ಬರ್ತಾ ಇದೆ ಅಂದ್ರೆ ನಾವು ನೋಡ್ಕೋಬೇಕಲ್ವಾ, ಇಲ್ಲಂದ್ರೆ ಹೇಗ್ ತಿರುಗತ್ತೆ ಅದು ಮಷೀನ್? ಆ ಕಡ್ಡಿಗಳನ್ನು ಕಸರುಗಳನ್ನು ತೆಗಿತಾ ಇದ್ರೆ ಕ್ಲೀನ್ ಆಗಿ ತಿರುಗ್ತಾ ಇರತ್ತೆ. ಇಷ್ಟೇ ನಮ್ಮ ಜೀವನ ಚಕ್ರ. ನಾವು ಈ ರೀತಿಯಾಗಿ ಪ್ರಜ್ಞಾಸ್ಥಿತಿ ಬೆಳೆಸ್ಕೋಬೇಕು.
ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನ, ಏನ್ ಮಾಡ್ತಾ ಇದೀನ? ಹೀಗೆ ಇದು ಯಾರಿಗಂದ್ರವ್ರಿಗೆ ಬರಲ್ಲ ಈ ಸ್ಥಿತಿನ ಹೇಳ್ತಾ ಇರೋದು. ಒಂದು ಹಂತ ದಾಟಿದ್ವಿ, ಆಧ್ಯಾತ್ಮಿಕ ಸಿಕ್ಕಿದೆ, ಅಲ್ಲಿ ಕೂಡ ತೊಡಕು ಬರ್ತಾ ಇದೆ. ಆ ತೊಡಕುಗಳ ಅನುಭವಗಳು ಆಗ್ಬೇಕು ಫಸ್ಟ್. ಆ ತೊಡಕಿನ ಅನುಭವಗಳು ನೋಡ್ರಿ, ಇದು ಎಷ್ಟು ಆ ಏನಂತ ಹೇಳ್ತಾರೆ, ಅದು ಡಿಫಿಕಲ್ಟ್ ಇರತ್ತೆ ಅಂತಂದ್ರೆ, ನನ್ನ ಆಧ್ಯಾತ್ಮಿಕಕ್ಕೆ ಬಿದ್ದಿದ್ದೀನಿ, ನಾನು ಉನ್ನತವಾಗಿ ಬೆಳಿಬೇಕು, ನನ್ನ ಆತ್ಮ ಉನ್ನತಿ ಆಗ್ಲೇಬೇಕು, ಆದ್ರೂ ಏನೋ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಸರಿಯಾಗಿ ಧ್ಯಾನ ಆಗ್ತಾ ಇಲ್ಲ, ನನಗೆ ನಿದ್ದೆನೆ ಬಂದ್ಬಿಡತ್ತೆ, ನನಗೆ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾರಿಗೆಲ್ಲ ಬಂದಿಲ್ಲ ಇದೆಲ್ಲ? ಸೊ ಇದೆಲ್ಲ ತೊಡಕುಗಳು ಅಂತ ನೆನ್ಪಿಟ್ಕೊಳ್ಳಿ. ಎಲ್ರಿಗೂ ಆಗ್ತಾ ಇರತ್ತೆ ಇದು. ಇದನ್ನು ದಾಟಬೇಕು. ಆ ಒಂದು ಸ್ಥಿತಿ ಅದ್ಭುತವಾದ ಸ್ಥಿತಿ. 3 ಗಂಟೆಗೆ ಎದ್ದೇಳ್ಬೇಕು ಸರ್, ಇವಾಗ ಬೆಳಗ್ಗೆ ಮುಂಜೆ 3 ಗಂಟೆಗೆ ಧ್ಯಾನ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಎಂಥ ಮಹೋನ್ನತವಾದಂತಹ ಸ್ಥಿತಿ ಅದು, ಅದ್ಭುತ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಸ್ತಾ ಇರ್ಬೇಕು. ನಮ್ಗೊಬ್ರು ಗುರುಗಳು ಮುಂದೆ ಕುತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಆ ಸ್ಥಿತಿಗೆ ರೀಚ್ ಆಗೋಣ. ಯಾರೆಲ್ಲ ಇಲ್ಲಿ ಕೂತಿದ್ದೀರಾ ಅಥವಾ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಈ ವಿಡಿಯೋನ, ಯಾರು ಕೇಳಿಸ್ಕೊಂತೀರಿ, ಇನ್ನೂ 10 ಜನಕ್ಕೆ ಇನ್ನು ಹೇಳ್ತಾನೆ ಹೋಗುತ್ತೆ. ಬೆಳಿಗ್ಗೆ 3 ಗಂಟೆಗೆ ಸರ್ ಗುರುಗಳು ಕೂತ್ಕೊಂಡ್ ಮಾಡಿಸ್ತಾ ಇದ್ದಾರೆ ಧ್ಯಾನ ಅಂತಂದ್ರೆ ಎದ್ದು ಕೂತ್ಕೊಳ್ರಿ, ನಾವೆಲ್ಲ ಎದ್ದು ಕೂತ್ಕೊಳ್ಳೋಣ, ಅಲ್ಲಿ ಕನೆಕ್ಟ್ ಆಗೋಣ. ಇವಾಗ ನೋಡಿ, ಆಫೀಸ್ಗೆ ಹೋಗೋ ಟೈಮ್ 9 ಗಂಟೆಗೆ ಹೋಗೋರು, ನೀವು ಎಲ್ರು 9 ಗಂಟೆಗೆ ಹೋಗ್ತೀರಾ? ಹೋಗೋರೆಲ್ಲ ಹೋಗೋರ್ಗೆ ಅಡ್ಗೆ ಮಾಡ್ಕೊಡ್ಬೇಕಾದ್ರೂ ಮನೆಯಲ್ಲಿ 8 ಗಂಟೆಗೆಲ್ಲ ಅಡ್ಗೆ ಮಾಡ್ತಾರ? ಇದು ಹಾಗೆ. ಇದು ಊಟ ಮಾಡೋದು, ನಿದ್ದೆ ಮಾಡೋದು ಒಂದು ಸೈಡು ನಮ್ಮ ಪ್ರಾಪಂಚಿಕ ವಿಷಯಗಳು. ಆದ್ರೆ ಆತ್ಮ ಉನ್ನತಿಗೆ ನೋಡ್ರಿ, ತಿಳಿದರೆ ಮೋಕ್ಷ ಅಲ್ವಾ? ಇಲ್ಲಿ ಆತ್ಮ ಉನ್ನತಿ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕು. 3 ಗಂಟೆಗಾ? ನನ್ನ ಕೆಲ್ಸ ಅದು, ನನ್ನ ಕೆಲ್ಸ, ನನ್ನ ಆತ್ಮಕ್ಕೆ ಬೇಕು. ಇಲ್ಲ ಅಂದ್ರೆ ಮೋಕ್ಷ ಬೇಗ ಅನ್ನೋದಲ್ಲ, ನಾನು ಪರಿವರ್ತನೆ ಆಗ್ಬೇಕು. ಫಸ್ಟ್ ಪರಿವರ್ತನೆ ಆಗ್ಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದಾಗ ಏನಾಗತ್ತಂದ್ರೆ ಆ ತೊಡಕುಗಳಿಂದ ಹೊರಗೆ ಬರ್ತೀವಿ ನಾವು. ಎಲ್ಲಿ ನಾವು ತೊಡಕುಗಳಲ್ಲಿ ಬಿದ್ದು ಹೋಗ್ತಾ ಇದ್ವೋ ಆ ತೊಡಕುಗಳಿಂದ ಹೊರಗೆ ಬರ್ತಾ ಇದೀವಿ. ಹೊರಗೆ ಬಂದಾಗ ಏನಂದ್ರೆ ನಮ್ಮ ಪ್ರಜ್ಞಾಸ್ಥಿತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಹಂತಕ್ಕೆ ಏರ್ತಾ ಇರ್ತೀವಿ. ಹೀಗೆ ನಮ್ಮ ಹಿಂದೆ ಮುಂದೆ ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆಗಳು ಅವೆಲ್ಲ ತೊಲಗಿ ಹೋಗ್ಬಿಡುತ್ತೆ. ಅವೇ ತೊಡಕುಗಳು ಇಲ್ಲಿ ಬರೋದು ನಮಗೆ. ಆ ತೊಡಕುಗಳಿಂದ ಬೇರ್ಪಡ್ತೀವಿ. ಈ ಬೇರ್ಪಟ್ಟಾಗ ಏನಾಗುತ್ತೆ ಅಂದ್ರೆ ಏಕಾಂಗಿಯಾಗಿರ್ಬೇಕು. ಮನೇಲಿ ಎಲ್ರು ಇರ್ತಾರೆ, ಜೊತೆಗೆ ಇರ್ಬೇಕು, ಆದ್ರೂ ಕೂಡ ನಾನು ಒಂದು ಸ್ಥಾನಕ್ಕೆ ಕೂತ್ಕೊಂಡು ಇನ್ನೂ ಹೆಚ್ಚು ನಾನು ಬೆಳಿಬೇಕು, ಮಾಡ್ಬೇಕು. ಹೇಳಿದಾರಲ್ವಾ ಪತ್ರಿಜಿಗಳು, ನಿಂಗ ಡೇ ಟೈಮಲ್ಲಿ ಟೈಮ್ ಸಿಕ್ಕಿಲ್ಲ ಪರವಾಗಿಲ್ಲ, ರಾತ್ರಿ ಕೂತ್ಕೊಂಡು ಆ ಒಂದು ನಿನ್ನ ಪ್ರಜ್ಞಾಸ್ಥಿತಿನ ಹೆಚ್ಚಿಗೆ ಮಾಡ್ಕೋ, ಅಂದ್ರೆ ಧ್ಯಾನವನ್ನು ಹೆಚ್ಚು ಮಾಡ್ಕೋ, ನೀನು ಉನ್ನತಿಯನ್ನು ಸಾಧಿಸ್ಕೋ, ನಿನ್ನ ಉದ್ಧಾರತನ ನಿನ್ನ ಕೈಯಲ್ಲಿ ಅಂತ ಹೇಳಿದ್ದಾರೆ. ಉದ್ಧಾರತನ ಅಂದ್ರೆ ಇಲ್ಲಿ ಏನು ಅಲ್ಲ, ನಾವು ಉನ್ನತಿ ಹೊಂದಬೇಕು. ಉನ್ನತಿ ಹೊಂದುವುದೇ ಉದ್ಧಾರತನ. ಯಾರ ಕೈಯಲ್ಲೂ ಇಲ್ಲ. ನಿಮ್ಮನ್ನ ಉದ್ಧಾರ ಮಾಡಕ ಬೇರೆ ನಿಮ್ಮ ಮನೇಲಿ ಯಾರ ಕೈಯಲ್ಲೂ ಇಲ್ಲ. ನೀವು ಉದ್ಧಾರ ಆಗ್ಬೇಕಂದ್ರೆ ನಿಮ್ ಕೈಯಲ್ಲೇ ಇದೆ, ನಾನ್ ಉದ್ಧಾರ ಆಗ್ಬೇಕಂದ್ರೆ ನನ್ ಕೈಯಲ್ಲೇ ಇದೆ. ಈ ಪ್ರಜ್ಞಾಸ್ಥಿತಿ ನೋಡಿ ನಾವಾಗ್ಲೇ ಬೆಳೆಸ್ಕೊಳ್ಳೋಣ. ಹಿಂಗೆ ಇಲ್ಲ ಏನಾಗುತ್ತೆ, ನಾನು ನನ್ನ ಮೇಲೇನೆ ಅವಲಂಬಿತ ಆಗ್ಬೇಕಾಗ, ನನ್ನ ಮೇಲೇನೆ ನಾನು 3 ಗಂಟೆ ಕೇಳ್ಬೇಕಾ? ಎಸ್, ಅಲಾರಾಮ್ ಇಟ್ಕೊಳ್ರಿ, ಎದ್ದೇಳ್ರಿ. ಇಲ್ಲ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಹೆಚ್ಚಿಸ್ಕೊಳ್ಬೇಕು. ಅಂದ್ರೆ ಅಲ್ಲಿ ಪ್ರಜ್ಞೆಯನ್ನು ಕೊಡ್ಬೇಕು. ಅದು ನಮಗೆ ಏನು ನಾವು ಅಲಾರಾಮ್ ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಎಚ್ಚರಿಕೆ ಆಗತ್ತೆ. ನನ್ನ ಮಲಗುವ ಸಮಯದಲ್ಲಿ ನಾವು ಹೇಳ್ಕೊಂಡ್ ಮಲ್ಕೊಂಡ್ರೆ ಖಂಡಿತವಾಗ್ಲು 3 ಗಂಟೆಗೆ, ಎಷ್ಟ್ ಗಂಟೆಗಾದ್ರೂ ಎಚ್ಚರ ಆಗ್ಬೇಕಂದ್ರೆ ಆ ಗಂಟೆಗೆ ಎಚ್ಚರ. ಇಲ್ಲಿ ಈ ಪ್ರಜ್ಞಾಸ್ಥಿತಿನ ಬೆಳೆಸ್ಕೊಂಡಾಗ ಇನ್ನು ಉನ್ನತಿಯಾಗಿ ಬೆಳಿತೀವಿ. ಈ ಸ್ವಾವಲಂಬನೆ, ನಮ್ಮ ಮೇಲೆ ನಾವು ಅವಲಂಬನೆ ಆದಾಗ ಇನ್ನು ಮೇಲೆ ಬೆಳಿತೀವಿ ನೋಡಿ. ಅವಾಗ ತಾಳ್ಮೆ, ಹೆಚ್ಚಿನ ತಾಳ್ಮೆ, ಬೇರೆಯವ್ರಿಗೆ ಏನೇ ಮಾತಾಡ್ಲಿ ಆ ಕಡೆ ಹೋಗಂಗಿಲ್ಲ. ಅಷ್ಟಕ್ಕೂ ಅಲ್ಲದೆ ನಮ್ಮಲ್ಲಿ ನಾವು ಮೌನವನ್ನು ಹೆಚ್ಚು ಬೆಳೆಸ್ಕೊಳ್ತಾ ಹೋಗ್ತೀವಿ. ಮೌನ, ನನ್ನ ಮುಂದೆ ಏನೇ ನಡೆದ್ರು ಕೂಡ ಅದು ಅಲ್ಲ, ಅದು ನಡೀತಾ ಇದೆಯಾ, ತಡೆಗಟ್ಟಬೇಕಾ, ಕೆಟ್ಟದ್ದೇನಾದ್ರೂ ಆದ್ರೆ ತಡೆಗಟ್ತೀವಿ. ಅದನ್ನ ಬಿಟ್ಟು ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ನೋಡಿ. ಇದು ಎಂತ ಸ್ಥಿತಿಗೆ ಬಂದ್ವಿ ನಾವು. ಅಲ್ಲೆಲ್ಲೋ ತೊಡಕುಗಳಲ್ಲಿ ಸಿಕ್ಕಾಕೋತಿದ್ವಿ. ಆಮೇಲೆ ಒಂದು ಆಲಸ್ಯತನ ಬೆಳೀತಾ ಇತ್ತು. ಅದನ್ನೆಲ್ಲ ದಾಟಿ ಬಂದ್ಮೇಲೆ ಇಲ್ಲಿ ಮೌನ ಬರ್ತಾ ಇದೆ. ಏಕಾಂಗಿತನದಲ್ಲಿ ಇದ್ದು ನಾನು ಸಾಧಿಸ್ಬೇಕು ಅನ್ನೋದು, ಎಲ್ರ ಜೊತೆಗೆ ಇರೋದು. ಮತ್ತೆ ಏಕಾಂಗಿತನ ಅಂದ್ರೆ
ಮನೆ ಬಿಟ್ಟು ಹೋಗೋದಲ್ಲ, ಇಲ್ಲೇ ಇದ್ಕೊಂಡು ಎಲ್ಲರ ಜೊತೆಗೆ ಇದ್ಕೊಂಡು ಅದರಲ್ಲೂ ನನ್ನಲ್ಲಿ ನಾನು ಇರೋಣ ಅನ್ನೋದನ್ನು ನಾವು ಹೆಚ್ಚಿಗೆ ಮಾಡ್ಕೊಂತೀವಿ. ಇಲ್ಲಿ ಈ ಸ್ಥಿತಿಯನ್ನು ತಲುಪಿದಾಗ್ಲೇ ನೋಡ್ರಿ ಸಾಕಷ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ಬದಲಾವಣೆ ನಮ್ಮಲ್ಲಿ ನಡೀತಾ ಇರತ್ತೆ. ಮಿತವಾದ ಆಹಾರ ಮಾಡ್ತೀವಿ, ಮಿತವಾದ ನಿದ್ದೆನೂ ಮಾಡ್ತೀವಿ, ಆಮೇಲೆ ಮೌನವಾಗಿರ್ತೀವಿ, ಏಕಾಂಗಿತನದಲ್ಲಿ ಹೋಗ್ತೀವಿ. ಈ ಒಂದು ಹಂತ ತಲುಪಿದಾಗ ಪೂರ್ಣ ಪ್ರಜ್ಞೆ ಅನ್ನೋದು ಬರುತ್ತೆ. ನೋಡಿ, ನನ್ ಮೊದಲು ಅರೆ ಪ್ರಜ್ಞೆಯಲ್ಲಿದ್ದಾಗ ತೊಡಕುಗಳಿಗೆ ಸಿಕ್ಕಾಕೊಂಡ್ವಿ. ಇಲ್ಲಿ ಪೂರ್ಣ ಪ್ರಜ್ಞೆ ಏನ್ ಬಂದಿದೆ, ಇಲ್ಲಿ ಪೂರ್ಣ ಪ್ರಜ್ಞೆಗೆ ಅಂದ್ರೆ ತಾಳ್ಮೆ, ಮೌನ, ಏಕಾಂಗಿತನದಲ್ಲಿ ಉನ್ನತಿ ಸಾಧಿಸೋದು, ಎಲ್ಲರ ಜೊತೆಗಿದ್ದು ಅದ್ರೊಳಗೆ ನನ್ನೊಳಗೆ ನಾನು ಏಕಾಂಗಿ ಆಗೋದು. ಇಲ್ಲಿ ಉನ್ನತಿ ಸಾಧಿಸಿದಾಗ ಏನು ಅಂತಂದ್ರೆ ಆತ್ಮದಲ್ಲಿ ನೋಡ್ರಿ, ನಾನೇನ್ ಹೇಳ್ದೆ, ಅಲ್ಲಿ ಏನು ಗ್ಯಾಪ್ ಇತ್ತೋ ಅದನ್ನ ಫಿಲ್ ಮಾಡ್ತಾ ಇದೀವಿ. ಅರಿವು ಆಗತ್ತೆ, ನಾನು ಇನ್ನೂ ಏನ್ ಮಾಡ್ಕೋಬೇಕು, ನನ್ನಲ್ಲಿ ಇನ್ನೂ ಏನೆಲ್ಲ ಮಾಡ್ಕೋಬೇಕು, ಬ್ಯಾಲೆನ್ಸ್ ಏನಿದೆ. ನೋಡ್ರಿ ಎಷ್ಟು ಜನರಿಗಿಲ್ಲ ಇದು. ಅಯ್ಯಪ್ಪ ನನ್ಗೆ ಇದೇ ಜನ್ಮ ಕೊನೆ ಜನ್ಮ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ ನಾವು. ಏನೇನ್ ಬೇಕು ಇದಕ್ಕೆ ಏನೇನ್ ಬೇಕು, ನನ್ಗಿನ್ನೂ ಮುಂದೆ ಒಂದು 100 ಜನ್ಮಗಳಿದಾವೆ ಅಂತ ಅನ್ಕೊಳ್ರಿ. ಇವಾಗ ನಮ್ಗೆ ಅದು ಕೂಡ ಅರಿವು ಆಗತ್ತೆ, ಮುಂದೆ ಬರುವಂತಹ ಜನ್ಮಗಳಲ್ಲಿ ಏನೆಲ್ಲ ಕರ್ಮಗಳನ್ನು ನಾನ್ ಮಾಡ್ಕೋಬೇಕಾಗಿದೆಯೋ ಆ ಎಲ್ಲಾ ಕರ್ಮಗಳನ್ನು ಇದೇ ಜನ್ಮದಲ್ಲಿ ಪೂರ್ಣ ಮಾಡ್ಕೋಬಹುದಲ್ವಾ. ಇದನ್ನೂ ಕೂಡ ಭಗವಂತ ನಮ್ಗೆ ಕೊಡ್ತಾ ಇದ್ದಾನೆ. ಅಂದ್ರೆ ನೀ ಮಾಡ್ಕೊಳ್ಳದಿದ್ರೆ ಮಾಡ್ಕೊ, ಇನ್ ಏನೆಲ್ಲಿದೆ ನೋಡ್ಕೊ, ನಿನ್ನ ಕರ್ಮಗಳನ್ನುಸಾರ. ನೋಡಿ, ಯಾರ್ ಕರ್ಮ ಸಿದ್ಧಾಂತದಲ್ಲಿ ತಿಳ್ಕೊಂಡಿದ್ದೀರಾ, ಕರ್ಮ ಸಿದ್ಧಾಂತವನ್ನು ಅರ್ಥಕೊಳ್ರಿ. ಎಲ್ಲೆಲ್ಲಿ ಕ್ಲಾಸ್ ಇರುತ್ತೆ ಹೋಗಿ ಅದನ್ನ ಅರ್ಥಕೊಂಡಾಗ ಏನಾಗುತ್ತೆ ಅಂದ್ರೆ, ನನ್ಗೆ ಇನ್ನು ಇಷ್ಟು ಜನ್ಮಗಳಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ ಅಂದ್ರೆ ಕರ್ಮಗಳು ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲ ಗೊತ್ತಾಗತ್ತೆ. ಅವಾಗ ಈ ಜನ್ಮದಲ್ಲಿ ಎಲ್ಲಾ ತೆಗೆದುಕೊಳ್ಳೋಣ ಅನ್ನುವ ಒಂದು ಹಂಬಲ ಬರತ್ತೆ. ಅವಾಗ್ಲೇ ಮೌನಿ ಆಗೋದು, ಪೂರ್ಣ ಪ್ರಜ್ಞೆ ಬರೋದು, ಆಮೇಲೆ ಏಕಾಂಗಿತನದಲ್ಲಿ ಇರೋದು, ಸಾಧನೆ ಹಂತಕ್ಕೆ ಹೋಗೋದು. ನಿದ್ದೆ ಕಡಿಮೆ, ಸಾಧನೆ ಜಾಸ್ತಿ. ಆಮೇಲೆ ಆಹಾರ ಕೂಡ ಮಿತ ಆಹಾರ ಸೇವನೆ, ಇವೆಲ್ಲ ಬರುತ್ತೆ. ಎಲ್ಲಾ ಒಂದು ಸಾತ್ವಿಕ ಆತ್ಮ ಆಗಿ ಪರಿವರ್ತನೆ ಆಗತ್ತೆ. ನೋಡಿ, ಅಲ್ಲಿ ಅರೆ ಪ್ರಜ್ಞೆ, ಇಲ್ಲಿ ಪೂರ್ಣ ಪ್ರಜ್ಞೆ ಅಲ್ವಾ. ಅಲ್ಲಿ ತಾಮಸ ರಾಜಸಿಕ ಅಲ್ಲಿ ಸಿಕ್ಕಾಕೊಂಡಿದ್ವಿ. ಅದಾದ್ಮೇಲೆ ಸಾತ್ವಿಕವಾದಂತಹ ಸ್ಥಿತಿ ಎಲ್ಲಿ, ಪೂರ್ಣ ಪ್ರಜ್ಞೆಯಲ್ಲಿ ಸಾತ್ವಿಕವಾಗಿದ್ದೇವೆ. ಈ ಸ್ಥಿತಿಯಲ್ಲಿ ಬಂದಾಗ ನೋಡ್ರಿ, ತಿಳಿದುಕೊಳ್ಳುವುದು ಅನ್ನೋದು ಇಲ್ಲಿ. ನಾನ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ, ಪ್ರತಿದಿನ ಇಷ್ಟ ಅವರ್ ಮಾಡ್ತೀನಿ ಧ್ಯಾನ, ಇಂತಹ ಕರ್ಮಗಳನ್ನು ಬಿಡದೆ ಮಾಡ್ತೀನಿ. ಯಾವ ಅಡೆತಡೆಗಳು ನಮ್ಮನ್ನು ಸಿಕ್ಕಾಕ್ಸ್ತಾ ಇದ್ರು ಕೂಡ ನಾನು ಸಿಕ್ಕಾಕೊಳ್ಳಲ್ಲ, ಆ ಕಡೆ ಗಮನನೇ ಕೊಡಲ್ಲ. ಈ ಅವಸ್ಥೆ ನಮ್ಮಲ್ಲಿದ್ರೆ ಸಾಕು ಮಾಸ್ಟರ್ಸ್. ನೋಡ್ರಿ, ಕರ್ಮಗಳನ್ನು ಎಲ್ಲಿಯೂ ಒಂದೊಂದನ್ನು ಬಿಡಕ್ ಹೋಗ್ಬಾರ್ದು. ಕರ್ಮ ಸಿದ್ಧಾಂತವನ್ನ ಪ್ರತಿಯೊಬ್ರು ಅರ್ಥಕೊಳ್ಬೇಕು. ಕರ್ಮ ಸಿದ್ಧಾಂತವನ್ನು ಎಷ್ಟು ನಾವು ಕೂಲಂಕುಷವಾಗಿ ನೀಟಾಗಿ ನಾವು ತಿಳ್ಕೊಂಡ್ಬಿಟ್ವಿ ಅಂದ್ರೆ ಮುಂದೆ ಎಷ್ಟೋ ಜನ್ಮಗಳಿರ್ಲಿ, ಈಗಂತೂ ನಾವು ಪ್ರಜ್ಞೆ ಸ್ಥಿತಿನಲ್ಲಿ ಇದೀವಲ್ವಾ, ಅದನ್ನೆಲ್ಲ ನಮ್ಮ ಕರ್ಮಾನುಸಾರವಾಗಿ ಏನೆಲ್ಲ ಬರ್ಬೇಕಾಗಿದೆಯೋ ಈ ಜನ್ಮದಲ್ಲಿ ಕೊಟ್ಬಿಡು ಭಗವಂತ. ಅದು ಒಳ್ಳೇದೋ ಕೆಟ್ಟದ್ದು, ಯಾಕಂದ್ರೆ ನಾನ್ ಮಾಡಿದ್ ನನಗ್ ಬರ್ಲೇಬೇಕಲ್ವಾ. ಕೆಟ್ಟದಿದ್ರು ಕೊಟ್ಟು ಬಿಡು, ನಾನು ಅನುಭವಿಸ್ತೀನಿ, ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೂಡ ನನ್ನಲ್ಲಿದೆ. ಇದು ನಮಗೆ ಅರಿವು ಆಲ್ರೆಡಿ ಗೊತ್ತಾಗಿತ್ತೆ ಈ ಒಂದು ಪೂರ್ಣ ಪ್ರಜ್ಞೆಗೆ ಬಂದಾಗ. ಏನೇ ಆಗ್ಲಿ ನನಗೆ ಅದನ್ನ ತಡ್ಕೊಳ್ಳಿ. ಯಾಕಂದ್ರೆ ಹೇಗೆ ಭಗವಂತ ಕೃಷ್ಣ ಹೇಳಿದಾನಲ್ವಾ, ಒಳ್ಳೇದೋ ಕೆಟ್ಟದ್ದು ಏನ್ ಬರುತ್ತೆ ಅದು ನನ್ನ ಪಾದಕ್ಕೆ ಅರ್ಪಣೆ ಮಾಡು. ನೀನನ್ ಫೀಲ್ ಆಗ್ಬೇಡ, ನಿನಗಲ್ಲ ನನಗೆ ಅಂತ ಅನ್ಕೊಂಡು ನೀನ್ ಮಾಡ್ತಾ ಹೋಗು ನಿನ್ನ ಕರ್ಮಗಳನ್ನ. ನೋವಾಗ್ತಿದೀಯಾ ಅನ್ಕೋಬೇಡ, ಫೀಲ್ ಆಗ್ಲೇಬೇಡ, ನಿನ್ನ ಕರ್ಮಗಳನ್ನು ಮಾಡ್ತಾ ಹೋಗು. ಆಮೇಲೆ ಕರ್ಮದ ಫಲ ಬಯಸ್ಬೇಡ. ಈ ಸ್ಥಿತಿಗೆ ನಾವು ಬಂದಿದ್ದೀವಿ, ಪೂರ್ಣ ಪ್ರಜ್ಞಾ ಸ್ಥಿತಿಗೆ ಇಲ್ಲಿ ಬಂದಿದ್ದೀವಿ ಅಂದಾಗ ಕರ್ಮಗಳನ್ನು ತೋರಿಸು ಭಗವಂತ, ನಾನು ಏನ್ ಬೇಕು ನಾ ಇವಾಗ್ಲೇ ಮಾಡ್ಕೊಂಡ್ ಬಿಡ್ತೀನಿ ಅಂದಾಗ ಮುಂದೆ ಬರುವಂತ ಕರ್ಮಗಳನ್ನು ಕೂಡ ನೋಡ್ರಿ, ನಮ್ಮ ಪ್ರಜ್ಞಾಸ್ಥಿತಿ ಎಲ್ಲಿಗೆ ಹೋಯ್ತು, ಎಷ್ಟು ಮುಂದೆ ಹೋಯ್ತು ಗೊತ್ತಾ. ಇದೇ ಒಂದು ಜೀವನದಲ್ಲಿ ಇದನ್ನೆಲ್ಲ ಮಾಡ್ಕೋಬಹುದು ನಾವು. ಸೊ ಈ ಮಟ್ಟಿಗೆ ನಾವು ಬಂದಾಗ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಇದ್ದೀವಿ ಅನ್ನೋದನ್ನ ಜಾಗೃತೆಯಿಂದ ನಾವು ಅದನ್ನ ಅನುಭವ ಮಾಡ್ಕೋಬಹುದು. ತಿಳ್ಕೊಳ್ತಾ ಇದ್ದೀವಿ ಅನ್ನೋದು ಜಾಗೃತ ಆಗತ್ತೆ. ಜಾಗೃತ ಆದಾಗ ಎಲ್ಲೂ ಕೈ ಬಿಡ್ಬೇಡ್ರಿ, ಅದು ಮೈಂಡ್ ಇಂದ ತೆಗೆದು ಹಾಕ್ಬೇಡ್ರಿ. ಅದ್ರ ಹಿಂದೆ ನಾವು ಹೋಗ್ತಾನೆ ಇರ್ಬೇಕು, ಅದು ಕರ್ಕೊಂಡು ಹೋಗ್ತಾ ಇರತ್ತೆ.
ಅದು ಏನ್ ಬರುತ್ತೆ ಅದನ್ನೆಲ್ಲ ತಗೊಳ್ಳೋದು, ಕರ್ಮಾನುಸಾರವಾಗಿ ಒಳ್ಳೇದು ಕೆಟ್ಟದ್ ನಡ್ಕೊಂಡು ಸುಮ್ನೆ ಹೋಗ್ತಾ ಇರ್ಬೇಕು. ಇದು ನಿನಗೋಸ್ಕರ ಭಗವಂತ ಹೇಳಿದಾನಲ್ವಾ ಕೃಷ್ಣ, ನನಗೋಸ್ಕರ ಮಾಡು ಎಲ್ಲಾ ಕರ್ಮ, ನಿನಗಾಗಿ ಅಲ್ಲ ನನಗೋಸ್ಕರ ಅಂತ ಮಾಡು, ನಿನಗೆ ನೋವೇ ಆಗಲ್ಲ. ಯಾವ್ದೇ ಕೆಟ್ಟದಾದ್ರೂ ಕೂಡ ನೀನು ನೋವಾಗಲ್ಲ, ಒಳ್ಳೇದಾದ್ರೂ ಕೂಡ ನೀನ್ ಅದನ್ನ ಏನು ಅನ್ಕೋಬೇಡಿ, ಒಳ್ಳೇದು ಕೆಟ್ಟದೆಲ್ಲ ನನ್ನ ಪಾದಕ್ಕೆ ಅರ್ಪಿಸು ಅಂತ ಹೇಳಿದ್. ಸೊ ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆ ಸ್ಥಿತಿಗೆ ತಲುಪಿದಾಗ, ಪೂರ್ಣ ಪ್ರಜ್ಞೆಗೆ ತಲುಪಿದಾಗ, ಇಷ್ಟೆಲ್ಲವನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಆ ಹೇಳಿನಲ್ಲ ಆ ಪೂರ್ಣ ಚಂದ್ರ ತರ ಎಲ್ಲ ಕಡೆ ಫಿಲ್ ಆಗ್ಬಿಡತ್ತೆ. ಇದೇ ಜನ್ಮದಲ್ಲಿ ನಾವು ಫುಲ್ಫಿಲ್ ಮಾಡ್ಕೊಂಡ್ ಬಿಡ್ಬೋದು. ಕರ್ಮಗಳು ಕಂಪ್ಲೀಟ್ ಆಗ್ಬೇಕು. ಅದೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೂಡ, ಕರ್ಮ ಕಂಪ್ಲೀಟ್ ಆಗಿದ್ರೆ ಓಕೆ, ನಾವ್ ಏನ್ ಅನುಭವಗಳನ್ನು ತೆಗೆದುಕೊಳ್ಬೇಕು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೀಯಾ, ಅಲ್ಲಿ ಮೋಕ್ಷಕ್ಕೆ ದಾರಿ ಭಗವಂತನೇ ಕೊಡ್ತಾನೆ. ಬಾರಮ್ಮ, ನಿನ್ನ ಸ್ಥಿತಿ ಆಲ್ರೆಡಿ ರೆಡಿ ಇದೆ, ನಿನ್ನ ದಾರಿ ರೆಡಿ ಇದೆ ಅಂತ. ಸೊ ಆ ದಾರಿ ಎಲ್ರ ಕೈಯಲ್ಲೂ ಇದೆ, ನಮ್ಮೆಲ್ಲರ ಕೈಯಲ್ಲೂ ಕೂಡ ಇದೆ. ನಾವು ಎಚ್ಚೆತ್ಕೊಳ್ಬೇಕು ಅನ್ನೋದೇ ಸತ್ಯವಾದದ್ದು. ಹಾಗಾದ್ರೆ ಇದು ಪೂರ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಈ ರೀತಿಯಾದಂತಹ ಎಲ್ಲ ನಮ್ಮ ಮೌನ ಆಗಿರಬಹುದು, ಇನ್ನ ಮಿತಾಹಾರ, ಸಾತ್ವಿಕ ಜೀವನ ಶೈಲಿಗಳನ್ನು ಬದಲಾಯಿಸ್ಕೊಳ್ಳಿ. ಎಲ್ಲೂ ಆಲಸ್ಯಕ್ಕೆ ಇಳಿಬೇಡ್ರಿ. ಅವಾಗವಾಗ ಅವು ತೊಡಕುಗಳು ಬರ್ತಾ ಇರತ್ತೆ, ಆಲಸ್ಯವಾಗಿ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ಇವತ್ ಮಾಡೋದು ನಾಳೆ ಮಾಡ್ತೀನಿ, ಇದನ್ನೇನ್ ಮಾಡೋದು, ಇದಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಅದಕ್ಕೆ ನೋಡ್ರಿ ರಂಗನಾಥ್ ಸರ್ ಎಷ್ಟು ಒಳ್ಳೆ ಪ್ರಜ್ಞಾಪೂರ್ವಕವಾಗಿ ಒಂದೊಂದು ವಿಷಯಗಳನ್ನು ಹೊರಗೆ ತರ್ತಾ ಇದ್ದಾರೆ. ತಿಳಿದರೆ ಮೋಕ್ಷ, ನೀನು ಅರ್ಥಕೊಂಡ್ರೇನೆ ಮೋಕ್ಷ. ನೀನ್ ಈ ಸ್ಥಿತಿಗೆ ಬಂದಿದೀಯ, ಧ್ಯಾನದ ಸ್ಥಿತಿಗೆ ಬಂದಿದ್ದೀಯ, ಎಲ್ಲ ಕಲಿತಾ ಇದೀಯ, ಎಷ್ಟೊಂದ್ ಗುರುಗಳು ನಿನ್ ಮುಂದೆ ಇದ್ದಾರೆ. ತಿಳ್ಕೋ, ಗೊತ್ತಿಲ್ಲ ಬರ್ದಿಟ್ಕೋ. ಬುಕ್ಸ್ ಸಿಗ್ತಾ ಇದಾವೆ, ಎಷ್ಟು ಬುಕ್ಸ್ ಬರ್ದಿಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ, ಪತ್ರಿಜಿ ಗುರುಗಳು ಎಷ್ಟು ಬುಕ್ಸ್ ಇದಾವೆ. ಎಲ್ಲಾ ತಿಳ್ಕೊ. ಅವ್ರು ಅದೇ ಹೇಳಿದ್ರು, ಜೀವನದಲ್ಲಿ ಬಂದಿದೀಯಾ, ನಿನಗೆ ಏನ್ ಬೇಕು ಎಲ್ಲಾ ಕಲಿ, ಎಲ್ಲಾ ಸಿಗತ್ತೆ. ಎಷ್ಟೊಂದ್ ಪುಸ್ತಕಗಳನ್ನು ಓದು, ನಾನ್ ಬರ್ದಿದ್ದೆ ಓದಂತ ಯಾವತ್ತೂ ಹೇಳಲಿಲ್ಲ ಪತ್ರಿಜಿಗಳು. ನಿನಗೇನು ಬೇಕು, ನಿನ್ನ ಆತ್ಮಕ್ಕೆ ಏನ್ ಅವಶ್ಯಕತೆ ಇದೆ, ಎಲ್ಲಾ ಪುಸ್ತಕಗಳನ್ನು, ಧ್ಯಾನ ಕೊಡುವಂತ ಪುಸ್ತಕಗಳನ್ನು ಓದ್ರಿ ಅಂತ ಹೇಳಿದ್ರು. ಇಂತಹ ಜ್ಞಾನಗಳೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಈ ಪೂರ್ಣ ಪ್ರಜ್ಞೆ, ಆ ಚಂದ್ರ ಅಂತ ಏನ್ ಹೇಳಿ ಅಲ್ಲಿ ನಾವು ಫುಲ್ಫಿಲ್ ಮಾಡ್ಕೋಬೇಕು ನಮ್ಮೆಲ್ಲ. ನಮ್ದು ಮುಂದೆ ಬರುವ ಇಲ್ಲೇ ಮಾಡ್ಕೊಳ್ಳೋ ಎಲ್ಲದಕ್ಕೂ ರೆಡಿ ಆದ್ರೆ ಇದೇ ಜನ್ಮಕ್ಕೆ ನಾವು ಪಕ್ಕ ಮೋಕ್ಷ. ತಿಳಿದಿಲ್ಲ ಅಂದ್ರೆ ಆಲಸ್ಯದಲ್ಲಿ ಸಿಕ್ಕಾಕೋತೀವಿ, ತೊಡಕುಗಳಲ್ಲಿ ಒದ್ದಾಡ್ತಾ ಇರ್ತೀವಿ. ಆ ಆಲಸ್ಯ ಬಂದ್ರೇನೆ ಸಾಕು, ನಮ್ಮ ಜನ್ಮಗಳನ್ನ ಪೂರ್ಣ ಮಾಡ್ಕೊಳಕ್ ಹೇಗ್ ಸಾಧ್ಯ? ಯಾಕಂದ್ರೆ ಇವತ್ ಮಾಡೋದು ನನಗ ಮುಂದೂಡ್ತಾನೇ ಇರ್ತೇವೆ. ನಮ್ಮ ಜನ್ಮ ಎಲ್ಲಿವರೆಗೂ, ಈ ಜೀವನ ಎಲ್ಲಿವರೆಗೂ, ಈ ಆಯುಷ್ಯ ಎಷ್ಟ್ರವರೆಗೂ ಗೊತ್ತಿಲ್ಲ. ಅದಕ್ಕಾಗಿ ಮನುಜನೇ ತಿಳ್ಕೋ, ನಿನ್ನ ಆಯುಷ್ಯ ನೀರ ಮೇಲಿನ ಗುಳ್ಳೆ ಇದ್ದ ಹಾಗೆ, ಯಾವಾಗದು ಹೋಗುತ್ತೋ ಗೊತ್ತಿಲ್ಲ. ಇರುವ ಪ್ರತಿಯೊಂದು ಕ್ಷಣವನ್ನು ಅನುಭವ ಮಾಡಿಕೊ. ಹೀಗೆ ಆಲಸ್ಯ ಮಾಡಿ ಏನಾಗತ್ತೆ ಅಂತಂದ್ರೆ, ಆ ಒಂದು ತನ್ನ ಪೂರ್ಣ ಪ್ರಜ್ಞೆಯನ್ನು ಕೂಡ ಅಲ್ಲಿ ಬೆಳೆಸ್ಕೊಳ್ಳೋದಿಲ್ಲ. ಅಲ್ಲಿ ಏನು ತೊಡಕುಗಳು ಅಂತ ಏನ್ ಹೇಳಿದ್ನಲ್ಲ, ಆ ತೊಡಕುಗಳೇ ಅರಿಷಡ್ ವರ್ಗಗಳು. ನಾವು ಮತ್ತೆ ಅಲ್ಲಿ ಸಿಲುಕಿ ಹಾಕೋತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗೆ ಒಳಗಾಗ್ತೀವಿ. ಆ ಜಾಲದಲ್ಲಿ ಸಿಕ್ಕ ಹಾಕೊಂಡಾಗ ಬೇಗ ಹೊರಗಡೆ ಬರಕ್ ಆಗಲ್ಲ. ಯಾಕಂದ್ರೆ ಅದು ನಮಗೆ ಖುಷಿ ಕೊಡ್ತಾ ಇರತ್ತೆ, ಬಾಹ್ಯ ಸ್ಥಿತಿನಲ್ಲಿ ಖುಷಿ ಕೊಡ್ತಾ ಇದೆ. ಆಂತರಿಕವಾಗಿ ಸಾಕಷ್ಟು ಬೆಳಿತಾ ಇದ್ದೀನಿ ಅನ್ನೋ ಪ್ರಜ್ಞೆಯನ್ನ ಮರೆಸಿ ಹೊರಗಡೆ ಕರ್ಕೊಂಡ್ ಬರತ್ತೆ. ಇದನ್ನ ನಾವು ಅದರೊಳಗೆ ಸಿಕ್ಕ ಹಾಕೊಂಡ್ಬಿಟ್ವಿ ಅಂದ್ರೆ ಸಾಧ್ಯ ಇಲ್ಲ. ಈ ಒಂದು ಜನ್ಮಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಜನ್ಮಗಳು ಸಾಕಷ್ಟು ಬರ್ತಾ ಇದಾವೆ. ಹಾಗಾಗಿ ಈ ಅರಿಷಡ್ ವರ್ಗಗಳಲ್ಲಿ ಸಿಕ್ಕೊಂಡಾಗ ನಾವೆಲ್ಲಿ ಮಾಯಿಗೆ ಬಿದ್ದು ಹೋಗ್ತಿದೀವಿ. ನೋಡಿದ್ದೆಲ್ಲ ಬೇಕು, ಮುಟ್ಟಿದ್ದೆಲ್ಲ ಬೇಕು, ಅದು ಬೇಕು, ಇದು ಬೇಕು, ನನ್ನ ಹತ್ರನೇ ಇದೆ, ನನಗೇ ಬೇಕು, ಇನ್ನೊಬ್ರಿಗೆ ಬೇಡ. ಇನ್ನೊಬ್ರಲ್ಲಿರೋದು ನನಗೂ ಬೇಕು ಅನ್ನೋದೇನ್ ತಪ್ಪಲ್ಲ. ಆದ್ರೆ ಅತಿಯಾಗಿ ನಾವು ಯಾರಿಗೂ ಸಿಗದೆ ಇರೋದು ಇವೆಲ್ಲ ಅರಿಷಡ್ ವರ್ಗಗಳ ಗೊತ್ತಿದೆ ಎಲ್ರಿಗೂ. ಹಾಗೆ ಇಲ್ಲಿ ಮದ, ಮತ್ಸರಗಳು ಪ್ರತಿಯೊಂದು ಎಷ್ಟು ಕೆಟ್ಟದಾಗಿ ನಾವು ಮಾಡ್ತಾ ಇರ್ತೀವಿ. ನಮ್ಗೆ ಅಹಂಕಾರಗಳು ನಮ್ಮನ್ನು ಆವರಿಸಿಕೊಂಡು ಮಾತ್ಸರ್ಯಗಳನ್ನು, ಹೊಟ್ಟೆ ಕಿಚ್ಚಿನ ಜೀವನದಲ್ಲಿ ಹೋಗ್ತಾ ಇದ್ದೀವಿ. ಇದು ಎಲ್ಲಾ
ಸ್ಥಿತಿಗಳನ್ನು ನಾವು ಮತ್ತೆ ಹಿಂದೆ ಇದ್ದಿರೋ ಅಂತ ಒಂದು ಸ್ಥಿತಿನ ಮತ್ತೆ ನಾವು ಅದನ್ನು ತಗೊಳ್ಳಕ್ಕೆ ಹೋಗ್ತಾ ಇದೀವಿ. ಈಗ ಮಾಡ್ಬೇಡಿ ಅಂತಾನೆ ಇಲ್ಲಿ ಅವಾಗವಾಗ ಕೆಲವು ಮಾಸ್ಟರ್ಸ್ ಬಂದು ಹೇಳ್ತಾ ಇರ್ತಾರೆ, ನೀವು ಮತ್ತೆ ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗಿ, ಮುಂದೆ ದಾರಿ ಇದೆ, ಮಾಸ್ಟರ್ಸ್ ಇದ್ದಾರೆ ಮುಂದೆ, ನಿಮಗೆ ಆದಂತಹ ಒಂದು ದೊಡ್ಡ ಅರಮನೆ ಅನ್ನಕ್ಕೆ ನಮಗೆ ಬೇಕಾದಂತ ಮೋಕ್ಷದ ಒಂದು ಏನು ಅನಾವರಣ ಆಗ್ತಾ ಇದೆ ಅಲ್ಲಿ. ಆ ಒಂದು ಅರಮನೆಯಲ್ಲಿ ನಾವು ಎಂಟ್ರಿ ಹೊಡಿಬೇಕು ಆ ಮೋಕ್ಷ ಅನ್ನೋದ್ರೆ. ನಿನಗೆ ಇನ್ನು ಸ್ವಲ್ಪ ಈ ಒಂದು ಜನ್ಮದಲ್ಲಿ ಹೋಗುವಂತ ಸ್ಥಿತಿ ಇದೆ, ಅಥವಾ ಮುಂದಿನ ಜನ್ಮಕ್ಕೆ ಹೋಗಿ ತಲುಪುವಂತ ಸ್ಥಿತಿ ಇದೆ. ಹಿಂದಕ್ಕೆ ಹೋಗ್ಬೇಡಿ, ದಯವಿಟ್ಟು ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗಿ ಅಂತ ಹೇಳಿ ಗುರುಗಳು ಎಚ್ಚರಿಸ್ತಾ ಇರ್ತಾರೆ, ಮಾಸ್ಟರ್ಸ್ಗಳು ಎಚ್ಚರಿಸ್ತಾ ಇರ್ತಾರೆ. ನಮಗಿಂತಲೂ ಚಿಕ್ಕವರು ಎಷ್ಟೋ ಮಾಸ್ಟರ್ಸ್ಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ನಮಗಿಂತಲೂ ಮುಂದೆ ಇರು. ಎಷ್ಟೋ ಚಿಕ್ಕ ವಯಸ್ಸಿನಲ್ಲಿನೇ ಈಗ ಪ್ರಜ್ಞಾಪೂರ್ವಕವಾಗಿ ಮಾತನಾಡುವಂತ ಸ್ಥಿತಿಗಳನ್ನು ನೋಡ್ಬೇಕು, ಅವರ ಒಂದು ಜ್ಞಾನದ ಮಟ್ಟ ನೋಡ್ಬೇಕು, ಯೋಚನೆ ಮಾಡುವಂತಹ ಸ್ಥಿತಿ ನೋಡ್ಬೇಕು, ಎಷ್ಟು ಚೆನ್ನಾಗಿ ಅದ್ಭುತವಾಗಿದ್ದಾರೆ ಅಂತಂದ್ರೆ ರಿಯಲಿ ಆನಾಪಾನಸತಿ ಧ್ಯಾನದಕ್ಕೆ ಬಂದವರು ಎಂತೆಂತ ಮಾಸ್ಟರ್ಸ್ ಚಿಕ್ಕವರು ಇದ್ದಾರೆ. ಆದ್ರೆ ಅವರ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ, ಅವರ ಅನುಭವ ಎಷ್ಟರ ಮಟ್ಟಿಗೆ, ಇದೆಲ್ಲ ಅವ್ರು ನೋಡ್ತಾ ಇದ್ರೆ ಯಾರು ಚಿಕ್ಕವರು ಅಂತಲ್ಲ, ಯಾರು ದೊಡ್ಡವರು ಅಂತಲ್ಲ, ಚಿಕ್ಕವರೇ ಎಷ್ಟೋ ದೊಡ್ಡ ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ಅವರ ಪ್ರಜ್ಞಾಸ್ಥಿತಿನ ಅವರು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. ಸತ್ಯ ಮಾರ್ಗದಲ್ಲಿ ಹೋಗ್ತಾ ಇರೋದೇ ಈ ಒಂದು ಮೋಕ್ಷಕ್ಕೆ ದಾರಿ. ಸತ್ಯವಾದದ್ದನ್ನ ಹುಡ್ಕೊಳ್ಳೋಣ, ಇದು ಬೇಡ, ಇದು ಮಾಯೆಯಲ್ಲಿ ಬಿದ್ದಿರುವಂತಹದ್ದು ಕ್ಷಣಿಕ ಸುಖಕ್ಕಾಗಿ. ಸೊ ಆ ಈಗ ಇಷ್ಟೋ ವರ್ಷಗಳು ನಾವು ಬಂದ್ಬಿಟ್ಟಿದೀವಿ, ನಮಗೇನ್ ಹುಟ್ಟದಾಗಿಂದ ಈ ಒಂದು ಧ್ಯಾನ ಸಿಕ್ಕಿಲ್ಲ, ಎಷ್ಟೋ ವರ್ಷಗಳು ಗತಿಸಿ ಹೋಗಿದೆ, ಎಲ್ಲಾ ಮಾಯೆಯಲ್ಲಿ ಏನ್ ಬೇಕೆಲ್ಲ ನಾವು ಮಾಡ್ಕೊಂಡ್ ಬಂದ್ವಿ. ಈಗಲಾದರೂ ಎಚ್ಚೆತ್ಕೊಳ್ಳಿ, ಮತ್ತೆ ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗೋಣ. ಹೀಗೆ ಅರಿವಿನೊಂದಿಗೆ ನಾವು ಜೀವನವನ್ನು ಮಾಡ್ಕೋಬೇಕು. ಈ ಅರಿವಿನೊಂದಿಗೆ ನಾವು ಜೀವನ ಮಾಡ್ಕೊಂಡಾಗ ಏನಾಗತ್ತಂದ್ರೆ ನಮ್ಗೆ ಪ್ಲಸ್ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ ಇದೇ ಜೀವನದಲ್ಲಿ. ಇಲ್ಲ ಅಂದ್ರೆ ಮೈನಸ್ ಪಾಯಿಂಟ್ಸ್ಗಳು, ಹಿಂದಕ್ಕೆ ಬರ್ತಾ ಇದೀವಿ ಅಂದ್ರೆ ಮೈನಸ್ ಪಾಯಿಂಟ್ಸ್. ಮತ್ತೆ ಆ ಸ್ಥಿತಿಗೆ ಹೋದ್ಮೇಲೆ ಈ ಸ್ಥಿತಿಗೆ ಬರ್ಬೇಕು. ಈಗ ಇದ್ನಲ್ಲಪ್ಪ, ಅಯ್ಯೋ ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಮತ್ತೆ ತೊಡಕುಗಳಲ್ಲಿ ಬಿದ್ದು ಬರ್ಲೇಬೇಕು. ಅದಕ್ಕೆ ಹೇಳಿದರೆ, ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ. ನಿನ್ನ ಜೀವನ ಎಲ್ಲಿವರೆಗೂ, ಇವತ್ತಿನವರೆಗೂ ನಾಳೆವರೆಗೂ ಗೊತ್ತಿಲ್ಲ. ಇನ್ನು 4 ದಿವಸ ಇರ್ಬೋದು, ಇನ್ನು 1 ವರ್ಷನೇ ಇರ್ಬೋದು, ಇನ್ನು 10 ವರ್ಷನೇ ಇರ್ಬೋದು, ಗೊತ್ತಿಲ್ಲ. ಇನ್ನು 20 ವರ್ಷ ಬದುಕಬಹುದು, 50 ವರ್ಷನೂ ಬದುಕಬಹುದು, 100 ವರ್ಷನೂ ಮಾಡ್ಕೋಬಹುದು, ಎಲ್ಲಿವರೆಗೂ ಗೊತ್ತಿಲ್ಲ. ನಾಳೆವರೆಗೂ ಇರಬಹುದು, ಇನ್ನು 100 ವರ್ಷಕ್ಕೂ ಇರಬಹುದು, ನಿನಗೆ ಗೊತ್ತಿಲ್ಲ. ಆದರೆ ನೀನು ಮಾಡ್ಕೊಂಡ್ರೆ ಮೋಕ್ಷ ನಿನ್ನಲ್ಲೇ ಇದೆ, ನೀನೇ ಮಾಡ್ಕೋಬಹುದು, ಆ ಸ್ಥಿತಿನ ತಂದುಕೋಬಹುದು. ತಿಳಿಯದೆ ನೀನು ಬಿದ್ದು ಹೋದ್ರೆ ಅಲ್ಲಿ ಬಂಧನ, ಮತ್ತೆ ಜನನ ಮರಣಗಳನ್ನು ನಾವು ಏನ್ ತೆಗೆದುಕೊಳ್ತೀವೋ ಅದಕ್ಕೆ ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಮತ್ತು ಎಷ್ಟು ಬ್ಯಾಲೆನ್ಸ್ ಕರ್ಮಗಳಿತ್ತೋ ಮತ್ತು ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಮುಂದಿನ ಜನ್ಮಕ್ಕೆ. ಅಲ್ಲಿ ಮತ್ತೆ ಅವಾಗ ಯಾವ ಸ್ಥಿತಿ, ಅದು ನಮಗೆ ಧ್ಯಾನ ಒಂದು ಹುಟ್ಟಿದ ತಕ್ಷಣದಿಂದನೇ ಬರೋದಿಲ್ಲ, ಅದು ಒಂದ್ ಸ್ವಲ್ಪ ವರ್ಷಗಳಾಗ್ಬೇಕು, ಗತಿಸ್ಬೇಕು, ಅವಾಗ ಮತ್ತೆ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಸ್ಟಾರ್ಟ್ ಆದಾಗ ಮತ್ತೆ ಆಗತ್ತೆ, ಮತ್ತೆ ತೊಡಕುಗಳು ಬರ್ತಾ ಇರ್ತಾವ, ಮತ್ತು ಹೇಗೆ ನಾವು ನೆಕ್ಸ್ಟ್ ಹೋಗ್ತೀವೋ ಗೊತ್ತಿಲ್ಲ. ಅಲ್ಲಿ ಆ ತೊಡಕುಗಳಿಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಜೀವನ, ಮತ್ತೆ ಹಿಂದಕ್ಕೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಇದು ಬಂಧನ ಅಂತ ಹೇಳ್ತಾರೆ. ಈ ಜೀವನದಲ್ಲಿ ನಾವು ಎಚ್ಚೆತ್ಕೊಳ್ಳೋಣ ಅಂದ್ರೆ ಇವಾಗ್ಲೇ ಯೋಚನೆ ಮಾಡ್ಬೇಕು. ನಾವು ಈ ಸ್ಥಿತಿಗೆ ಬಂದಿದೀವಿ ಅಂದ್ರೆ ಹಿಂದಕ್ಕೆ ಬೇಡಪ್ಪ, ಮುಂದೆ ತೋರಿಸ್ತಾ ಇದ್ದಾರೆ ಮಾಸ್ಟರ್ಸ್. ಯಾಕೆ ಇಷ್ಟೊಂದು ಕ್ಲಾಸಸ್ ನಡೆಸ್ತಾ ಇದ್ದಾರೆ? ರಂಗನಾಥ್ ಸರ್ ಆಗಿರ್ಬೋದು, ಇನ್ನು ನಮ್ PSSM ಅಲ್ಲಿ ಆಗಿರ್ಬೋದು, ಎಷ್ಟೊಂದು ಕ್ಲಾಸಸ್ ರೀ, ಎಷ್ಟೊಂದು ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಎಷ್ಟು ಕ್ಲಾಸಸ್ ಗಳನ್ನ ಕೇಳಿದ್ರೆ ಸಾಕು, ಒಬ್ಬೊಬ್ಬರ ಅನುಭವಗಳನ್ನು ಕೇಳಿದ್ರೆ ಸಾಕಷ್ಟು. ಜೀವನ ನಮ್ಮ ಒಂದು ಮೇಡಮ್ ಸಮಯ ಇದೆ ಅಲ್ಲ, ಇನ್ನು ಟೈಮ್ ಆಯ್ತು ಮ್ಯಾಮ್, ಎಷ್ಟು ಗೊತ್ತಾಗುತ್ತೆ. ಎಸ್, ಹೀಗೆ ತಿಳಿದುಕೊಂಡರೆ ಮೋಕ್ಷ ಅದು ನಮ್ಮ ಕೈಯಲ್ಲಿಯೇ, ನಮ್ಮಲ್ಲಿಯೇ ಇದೆ. ನಾವು ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಇಲ್ಲದಿದ್ದರೆ ಮತ್ತೆ ಜೀವನ ಮರಣದಲ್ಲಿ ಸಿಕ್ಕಾಕೊಂತೀವಿ. ಇದು ಒಂದು ಬೇಸಿಕ್ ಅನ್ಕೊಳ್ರಿ. ಮಾತಾಡ್ಬೇಕಂದ್ರೆ ಇನ್ನು ಎಷ್ಟೊಂದಿದೆ. ಸೊ ಇಷ್ಟು ಸಾಕು ಇವತ್ತಿಗೆ, ಇಷ್ಟೇ ಸಾಕು. ನಾವು ತಿಳ್ಕೊಬೇಕಂದ್ರೆ ಎಷ್ಟೊಂದಿದೆ ಇದರಲ್ಲಿನೇ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ರಂಗನಾಥ್ ಸರ್, ಅನಂತ ಧನ್ಯವಾದಗಳು. ಓಕೆ, ಈಗ ಧ್ಯಾನವನ್ನು ಮಾಡೋಣ. ಮೊದಲು ಯಾರಾದ್ರೂ
ಒಂದ್ ನಿಮಿಷ ಮ್ಯಾಮ್. ತಮ್ಮ ಏನಿವತ್ತು ಜ್ಞಾನ ಹಂಚಿಕೆನ ಮಾಡಿದ್ದೀರಾ, ಅದ್ರ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅವರು ಕ್ಲಿಯರ್ ಮಾಡ್ಕೊಳ್ತಾರೆ, ಆ ನಂತರ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಎಸ್, ಖಂಡಿತ. ಓಕೆ. ಎಸ್ ಮಾಸ್ಟರ್ಸ್, ಮೇಡಮ್ ಅವರು ಅದ್ಭುತವಾದ ವಿಷಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ನಮ್ಮ ಆತ್ಮ ಅಥವಾ ನಾವು ಅರಿಷಡ್ ವರ್ಗಗಳಿಗೆ ಬಲಿಯಾಗದೆ ಹೇಗೆ ನಾವು ಪೂರ್ಣತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳತಕ್ಕಂಥ ಅಂಶವನ್ನ ತುಂಬಾ ಅದ್ಭುತವಾಗಿ ತಂದಿದ್ದಾರೆ. ಇವರಿಗೆ ಧನ್ಯವಾದಗಳು. ಜೊತೆಗೆ ಮಾಸ್ಟರ್ಸ್ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅಥವಾ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕಾದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಒಂದು 3 ಮಾಸ್ಟರ್ಸ್ಗೆ ಅವಕಾಶ ಇದೆ, ಯಾಕಂತಂದ್ರೆ ಧ್ಯಾನವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳತಕ್ಕಂತಹ ವಿಷಯ. ಓಕೆ, ರಮೇಶ್ ಸರ್ಗೆ ಅನ್ಮ್ಯೂಟ್ ಮಾಡಿ. ಎಸ್ ಸರ್, ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಮನೆಯೇವ ಮನುಷ್ಯಾನಾಂ ಕರ್ಮಾಣಾಂ ಬಂಧ ಮೋಕ್ಷಯಂ ಅಂತೀವಿ. ಮನ್ಸಿದೆಯಲ್ಲ, ಇದು ಯಾವುದು ಎಂಟೈರ್ಲಿ ಏನ್ ಗೊತ್ತಾ, ರೆಸ್ಪಾನ್ಸಿಬಲ್ ಫಾರ್ ಐದರ್ ಥ್ರೋಯಿಂಗ್ ಇನ್ ಟು ಬಾಂಡೇಜ್ ಆರ್ ಮೇಕಿಂಗ್ ಅಸ್ ಫ್ರೀಡಮ್. ಇದು ಇವಾಗ ಏನಂದ್ರೆ ಒಂದೇ ಪ್ರಶ್ನೆ ಅಂದ್ರೆ, ಮನುಷ್ಯನ್ಗೂ ಇನ್ನೊಬ್ಬ ಮನುಷ್ಯನ್ಗೂ ಏನ್ ವ್ಯತ್ಯಾಸ ಅಂತ, ಒಬ್ಬ ಮನುಷ್ಯನ್ಗೂ ಏನ್ ವ್ಯತ್ಯಾಸ ಅಂತ. ಇದು ಯಾವ್ದಾದ್ರು ನಾವು ಕೇಳಿದ್ರೆ ನಿನ್ನ ಹತ್ರ ಸಂತೋಷ ಇದೆಯಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ನನ್ನ ಹತ್ರ ಸಂತೋಷ ಇದೆ ಅಂತ. ಆದ್ರೆ ನೀನ್ ಸಂತೋಷವಾಗಿ ಇದೆಯಾ ಅಂತ ಕೇಳಿದಾಗ ಅವನು ಫೇಲ್ ಆಗ್ಬಿಡ್ತಾನೆ ಮನ್ಸು. ಯಾಕಿದು? ಒಬ್ಬ ಮನುಷ್ಯನ ಏನ್ ಗೊತ್ತಾ, ವಿವೇಕಾನಂದ ಸ್ವಾಮಿಗಳು ಹೇಳ್ತಾರೆ, ಒಂದು ದೊಡ್ಡ ರೈಲು ಹಾಳೆ ಮೇಲೆ ಹೋಗ್ತಾ ಇತ್ತಂತೆ. ಒಂದೇ ಒಂದು ನೊಣ ರೈಲ್ ಮೇಲೆ ಇತ್ತಂತೆ. ಆ ರೈಲು ಹೋಗ್ತಾ ಇದೆಯಂತೆ, ಆ ನೊಣ ಏನಾಯ್ತು, ಜಾರ್ಕೊಂಡ್ಬಿಡ್ತಂತೆ. ಇವಾಗ ಈ ರೈಲ್ ದೊಡ್ಡದೋ ಅಥವಾ ಆ ನೊಣ ದೊಡ್ಡದೋ? ಓಕೆ, ಮೇಡಮ್ ಉತ್ತರ ಹೇಳ್ತಾ ಇದ್ದಾರೆ ಅದಕ್ಕೆ. ಎಸ್ ಸರ್. ಓಕೆ, ಇಲ್ಲಿ ನೊಣ ದೊಡ್ಡದೋ ರೈಲು ದೊಡ್ಡದೋ ಅನ್ನೋಕ್ಕಿಂತ ಸರ್, ಇಲ್ಲಿ ಈಗ ತಾನೇ ನಾನು ಹೇಳ್ದೆ, ಪ್ರಜ್ಞಾಸ್ಥಿತಿ ಅನ್ನೋದು ದೊಡ್ಡದಾಗತ್ತೆ. ಇವಾಗ ಸಡನ್ ಆಗಿ ಆ ಬ್ರೇಕ್ ಹಾಕಕ್ಕೂ ಸಾಧ್ಯನೇ ಇಲ್ಲ. ಆ ರೈಲ್ ಓಡ್ತಾ ಇದ್ರೆ ಟಕ್ಕಂತ ನಿಲ್ಸ್ಬೇಕು, ಸಾಧ್ಯನೇ ಇಲ್ಲ. ಅವ್ರ ಎಷ್ಟೋ ಪ್ರಜ್ಞಾಸ್ಥಿತಿ. ನನ್ ಪ್ರಶ್ನೆ ಏನಂದ್ರೆ, ಇವಾಗ ರೈಲ್ಗೂ ಆ ನೊಣಗೂ ಏನ್ ವ್ಯತ್ಯಾಸ? ಅದೇ ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ಏನು ಅಂತಂದ್ರೆ, ನೊಣ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಆದ್ರೆ ಅದಕ್ಕೆ ಪ್ರಜ್ಞಾಸ್ಥಿತಿ ಇದೆ ಸರ್. ಅದಕ್ಕೆ ಖಂಡಿತವಾಗ್ಲೂ ಪ್ರಜ್ಞಾಸ್ಥಿತಿ ಇದೆ, ಅದು ಗೊತ್ತು. ಯಾಕಂದ್ರೆ ನಮಗಿಂತಲೂ ಅವಕ್ಕೆ ಇನ್ನೂ ಹೆಚ್ಚಿನ ಒಂದು ಏನು ಅಂತಂದ್ರೆ, ಅವಕ್ಕೆ ಸ್ಪರ್ಶ ಆಗ್ಲಿ ಅಥವಾ ಇನ್ನು ಹಿಂದೆ ಬರ್ತಾ ಇರೋದಾಗ್ಲಿ ಮುಂದೆ ಬರ್ತಾ ಇರೋದಾಗ್ಲಿ ಸ್ವಲ್ಪ ಬೇಗ ಅರ್ಥ ಆಗ್ತಾ ಇರುತ್ತೆ, ಪ್ರಾಣಿ ಪಕ್ಷಿಗಳಿಗಾಗ್ಲಿ ಇಂಥ ಜೀವಿಗಳಿಗಾಗ್ಲಿ. ಇಲ್ಲಿ ಪ್ರಜ್ಞಾಸ್ಥಿತಿ ಅದಕ್ಕೆ ಇನ್ನ ಬರ್ತಾ ಇದೆ ಅಂದ್ರೆ ಅದಕ್ಕೆ ಎಷ್ಟು ಬೇಗ ಫಾಸ್ಟ್ ಅದಕ್ಕೆ ಅವೆಲ್ಲ ನೋಡಿ, ಒಂದು ಹುಳ ಆಗಿರ್ಬೋದು, ಒಂದ್ ಏನೇ ಆಗಿರಬಹುದು, ಅವು ಎಷ್ಟೊತ್ತು ಹೇಳಿ, ಇನ್ನ ನಾವು ಲೇಟ್. ಅವು ಬೇಗ ಪ್ರಜ್ಞಾಸ್ಥಿತಿ ಬಂತಂದ್ ಟಕ್ಕಂತ ಹಾರ್ತವೆ. ನಮ್ಗಂಗ ನಾವು ಹಾರೋದಂತೆಲ್ಲ ಹೇಳ್ತಾ ಇರೋದು, ನಮ್ಮ ಪ್ರಜ್ಞಾಸ್ಥಿತಿನೂ ನಾವು ಏರಿಸ್ಕೊಂಡಾಗ ನಾವ್ ಎಲ್ಲಾದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಯಿಂದ ನಾವು ಬೇಗನೆ ಪರಿವರ್ತನೆ ಆಗ್ಬೋದು. ಹೀಗೆ ಆ ಒಂದು ನೊಣ ನೀವ್ ಹೇಳಿದ ಹಾಗೆ ಅದು ತನ್ನ ಪ್ರಜ್ಞಾಸ್ಥಿತಿ ಸರ್, ಹೇಳಕ್ಕಾಗಲ್ಲ. ನೊಣಗೆ ಏನಂದ್ರೆ ಒಂದು ಕಾನ್ಶಿಯಸ್ನೆಸ್ ಇದೆ. ಮನುಷ್ಯನ್ಗೆ ಏನ್ ಗೊತ್ತಾ, ಇವಾಗ ಯಾವುದೇ ಒಂದು ಲೋಕೋಮೋಟಿವ್ ತಗೊಳ್ಳಿ, ಅದಕ್ಕೆ ಇಲ್ಲಿ ಕಂಪ್ಯೂಟರ್ಗೆ ಡಮ್ ಮಿಷನ್. ಆದ್ರೆ ಮನುಷ್ಯ ಅನ್ನೋದು ಅವನ್ಗೆ ಮೈಂಡ್ ಇದೆ, ಆದ್ರೆ ಥಿಂಕಿಂಗ್ ಕೆಪಾಸಿಟಿ ಇದೆ, ಗೊತ್ತಾ? ಥಿಂಕಿಂಗ್ ಕೆಪಾಸಿಟಿ. ಆಮೇಲೆ ಏನ್ ಗೊತ್ತಾ, ಅದು ಏನ್ ಗೊತ್ತಾ, ನೊಣ ಏನ್ ಗೊತ್ತಾ, ಅದು ಒಂದು ಕಾನ್ಶಿಯಸ್ನೆಸ್ ಇದೆ. ಅದು ಬಂದಿದ ತಕ್ಷಣ ಏನಾಗತ್ತೆ ಅಂದ್ರೆ ಎಚ್ಚೆತ್ಕೊಳುತ್ತೆ. ಅದೇ ಡಿಫ್ರೆನ್ಸ್. ಆ ಲೋಕೋಮೋಟಿವ್ ಅಂದ್ರೆ ಸುಮ್ನೆ ಹೋಗ್ತಾ ಇರುತ್ತೆ, ದೇಹ ಒಂದು ಲೋಕೋಮೋಟಿವ್, ಮತ್ತೆ ಒಳಗಡೆ ಇದೆಯಲ್ಲ ಅದು ಆತ್ಮ. ಆತ್ಮ ನಮ್ಗೆ ಹೇಳ್ತಾ ಇರುತ್ತೆ ಏನೇನ್ ಮಾಡ್ಬೇಕು ಬಿಡ್ಬೇಕು ಅಂತ ಹೇಳ್ತಾ ಇರುತ್ತೆ ಆತ್ಮನ. ಓಕೆ ಮೇಡಮ್ ಅದನ್ನೇ ಹೇಳಿದ್ದು. ಇವಾಗ ಮೇಡಮ್ ಅದನ್ನೇ ಹೇಳಿದ್ದು, ಸರ್ವೈವಲ್. ಅದಕ್ಕೂ ಗೊತ್ತಿದೆ ನಾನು ಸರ್ವೇ ಆಗ್ಬೇಕು ಅಂತ ಹೇಳ್ಕೊಂಡು. ಸೊ ಆ ಕಾನ್ಶಿಯಸ್ ಅಲ್ಲಿ ಅದು ತಪ್ಪಿಸ್ಕೊಂಡು ಹೋಗುತ್ತೆ. ಅವ್ರು ಮನುಷ್ಯರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತಾವು ಫಸ್ಟಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರಿ, ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಯಾಕೆ ವ್ಯತ್ಯಾಸ? ಯಾಕಂದ್ರೆ ಎಲ್ರು ಪರಿಪೂರ್ಣರಲ್ವಲ್ಲ. ಮೇಡಮ್ ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ, ನಾವು ಪೂರ್ಣ ಪ್ರಜ್ಞಾಸ್ಥಿತಿಗೆ ಬಂದಾಗಲೇ ನಾವು ಪರಿಪೂರ್ಣರು, ಅಷ್ಟೇ ವ್ಯತ್ಯಾಸ. ಓಕೆ, ನೆಕ್ಸ್ಟ್ ಯಾರಿದ್ದಾರೆ ಮಾಸ್ಟರ್ಸ್? ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ನಾಗರತ್ನಮ್ಮ ಮೇಡಮ್ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಅವ್ರಿಗೆ. ಇದು ನೀವ್ ಹೇಳ್ಕೊಟ್ಟಿದ್ದು ಇವತ್ತು ನಾವ್ ಎಷ್ಟು ಮುಂದೆ ಬರ್ತಾ ಇದ್ರು ಹಿಂದೆ ತಿರುಗಿ ನೋಡ್ತಾನೆ ಇರ್ತೀವಿ. ಹಿಂದೆ ಇನ್ನು ಹೋಗಕ್ಕೆ ಅವಕಾಶನೇ ಜಾಸ್ತಿ ಆಗ್ತಾ ಇರುತ್ತೆ.
ಅದನ್ನ ನೀವು ಕಡಿಮೆ ಮಾಡ್ಕೋಬೇಕು. ಜೀವನದಲ್ಲಿ ನಾವು ಮುಕ್ತಿ ಸಾಧನೆಗೋಸ್ಕರ ನಾವು ಮುಂದೆ ಬರ್ಬೇಕು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್. ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ಸುತ್ತೆ. ಇದೇ ದಾರಿನಿ ಹಿಡಿ ಹಿಡಿ ನಿನ್ನ ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಅಂತ ಒಂದು ಭಜನೆ ಕೂಡ ಹೇಳಿದ್ದಾರೆ. ನಾವ್ ಈ ದಾರಿ ಧ್ಯಾನದ ದಾರಿನ ತೋರ್ಸ್ಕೊಟ್ಟಿದ್ದಾರೆ. ಎಷ್ಟೊಂದು ಗುರುಗಳು ನಮ್ಮನ್ನ ಕೈ ಹಿಡಿದು ಮುಂದಕ್ಕೆ ಹೋಗಿ ಅಂತ ಎಳಿತಾ ಇದ್ದಾರೆ. ನಾವು ಅವ್ರ ದಾರಿನ ನಾವು ಇಟ್ಕೊಂಡು ಮುಂದೆ ನಾವು ಸಾಧನೆ ಮಾಡ್ಕೊಂಡು ಮುಕ್ತಿ ದಾರಿ ನಾವು ಇಟ್ಕೋಬೇಕು ಅನ್ನೋದನ್ನ ತುಂಬಾ ಆಳವಾಗಿ ತುಂಬಾ ಜ್ಞಾನ ಭರಿತವಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ನಾವ್ ಮ್ಯಾಮ್, ಈ ಥ್ಯಾಂಕ್ ಯು ದಾರಿ ವೆರಿ ಬಂದಿದೀವಿ ಮಚ್. ಅಂತಂದ್ರೆ ಆಧ್ಯಾತ್ಮದಲ್ಲಿ ನಾವೆಷ್ಟೋ ಮುಂದ್ ಬಂದಿದೀವಿ ಅಂತಾನೆ ಅನ್ಕೋಬೇಕು. ಆಧ್ಯಾತ್ಮಕ್ ಬರೋದೇ ಒಂದ್ ಕಷ್ಟ. ಬಂದ ಮೇಲೆ ನಾವು ಈಗಿನ ಒಂದ್ ಹೆಜ್ಜೆ ಇಟ್ಟಿದೀವಿ, ಮುಂದೆ ಅವ್ರು ಹೇಳ್ಕೊತಾರೆ ಅಂತ ನಾವು ಅದೇ ದಾರಿ ಇಟ್ಕೊಂಡು ಹೋಗ್ಬೇಕು ಅಂತ ತುಂಬಾ ಅರ್ಥಪೂರ್ಣವಾಗಿತ್ತು ಮೇಡಮ್. ಖಂಡಿತ ತುಂಬಾ ಖಂಡಿತ ಖಂಡಿತ ಮೇಡಮ್, ಇದೇ ಬೇಕಾಗಿರೋದು ನಮಗೆ. ತುಂಬಾ ಪೂರ್ವ ಚೆನ್ನಾಗಿ ಅರೆ ಪ್ರಜ್ಞೆಯಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಖಂಡಿತ ನೀವು ಹೇಳಿದ್ದು, ಅದಕ್ಕೆ ನಾನು ಹೇಳಿದೆ 2 ಕಡೆ. ಒಂದು ಅರೆ ಪ್ರಜ್ಞಾ ಸ್ಥಿತಿ, ಸಿಕ್ಕಾಕೊಂಡ್ ಮತ್ತೆ ಮತ್ತೆ ಅಲ್ಲೇ ಸುಳಿತಾ ಇರ್ತೀವಿ. ಇನ್ನೊಂದು ಪೂರ್ವ ಪ್ರಜ್ಞೆಗೆ ಬಂದಾಗ ನಾವು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ. ಖಂಡಿತ. ಧನ್ಯವಾದ ಮೇಡಮ್. ಓಕೆ, ಯಾರ್ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಧ್ಯಾನಕ್ಕೆ ಹೋಗೋಣ ಮ್ಯಾಮ್. ತಾವು ಧ್ಯಾನ ಮಾಡಿಸ್ತೀರಲ್ಲ? ಓಕೆ ಮ್ಯಾಮ್, ತಮಗೆ ಎಲ್ರು ಮ್ಯೂಸಿಕ್ ಶೇರ್ ಮಾಡ್ಬೇಕಾ ಅಥವಾ ಬೇಡ? ಇಲ್ಲಿ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ ನೋಡಿ, ಇಲ್ಲ ರಘುನಾಥ್. ಪ್ರಶ್ನೆ ಇದೆಯಾ ರಘುನಾಥ್? ರೈಸ್ ಇತ್ತು. ಇಲ್ಲ, ಅವ್ರದ್ದು ಕೋ ಹೋಸ್ಟ್ ಆಗಾಗ ಹೌದಾ? ಅದಕ್ಕೆ ಸರಿ. ಓಕೆ 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 ಮಾಸ್ಟರ್ಸ್, ಎಲ್ರು ನಾವು ಇವತ್ತು ಅದ್ಭುತವಾದಂತಹ ಒಂದು ಧ್ಯಾನದ ಸ್ಥಿತಿಗೆ ಹೋಗೋಣ. ಎಲ್ರಿಗೂ ಈ ಒಂದು ಸ್ಥಿತಿ ಗೊತ್ತಿದೆ. ಇನ್ನೊಮ್ಮೆ ಹೇಳ್ತೀನಿ, ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಅವರೆಲ್ಲ ನೋಡ್ಕೊಳ್ರಿ. 2 ಕೈಗಳನ್ನು ಜೋಡಿಸ್ಕೊಳ್ರಿ. ಈ ಒಂದು ಮುದ್ರೆಯಲ್ಲಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ರಿ ಮುದ್ರೆನ. ಕಾಲುಗಳನ್ನು ಕ್ರಾಸ್ ಮಾಡ್ಕೊಳ್ರಿ. ಮೇಲೆ ಕೂತ್ಕೊಂಡಿದ್ರೆ, ಬೆಡ್ ಮೇಲೆ ಕೂತ್ಕೊಂಡಿದ್ರೆ, ಚಕ್ಕಳ ಮಕ್ಕಳು ಹಾಕೊಂಡು ಕೂತ್ಕೊಂಡಿದ್ರೆ ಓಕೆ. ಕೆಳಗಡೆ ಮ್ಯಾಟ್ ಇರ್ಲಿ ಕಂಪಲ್ಸರಿ. ಚೇರ್ ಮೇಲೆ ಕೂತ್ಕೊಂಡಿದ್ರೆ ಕಾಲುಗಳನ್ನು ಕೆಳಗ್ ಬಿಟ್ಟಿರ್ತೀರಾ, ಕೆಳಗೊಂದ್ ಮ್ಯಾಟ್ ಇರ್ಲಿ. ಹಾಗೆ ಕಾಲುಗಳನ್ನ ನೆಲಕ್ಕೆ ಅಂಟಿಸ್ಕೊಂಡು ಕೂತ್ಕೋಬೇಡಿ. ಹಾಗೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ. ಸ್ಪೆಕ್ಸ್ ಹಾಕೊಂಡಿದ್ರೆ ದಯವಿಟ್ಟು ತೆಗೆದ್ಬಿಡಿ. ಅದ್ಭುತವಾದಂತಹ ಆನಾಪಾನಸತಿ ಧ್ಯಾನದಲ್ಲಿ ನಾವೆಲ್ಲರೂ ನಿರತರಾಗೋಣ. ಈ ಒಂದು ಆನಾಪಾನಸತಿ, ಆಣ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಎಂದರೆ ಕೂಡಿಕೊಳ್ಳುವುದು. ಮೇಡಮ್, ಅರ್ಧ ಗಂಟೆ ಅಲ್ವಾ ಮ್ಯಾಮ್? ಆಕ್ಚುಲಿ 40 ಮಿನಿಟ್ಸ್. ನಾವು ಮ್ಯೂಸಿಕ್ ಅನ್ನ 30 ಮಿನಿಟ್ಸ್ ಕೊಟ್ಟು 10 ಮಿನಿಟ್ಸ್ ಸೈಲೆಂಟ್ ಮೆಡಿಟೇಷನ್ ಮಾಡ್ತಾ ಇದ್ವಿ. ತಮಗೆ ಮ್ಯೂಸಿಕ್ ಬೇಕಾ ಅಥವಾ ಸೈಲೆಂಟ್? ಬೇಡ, ಮ್ಯೂಸಿಕ್ ಬೇಡ. ಓಕೆ ಮ್ಯಾಮ್. ಇವಾಗ 10:10ವರೆಗುನ? ಎಸ್. ಓಕೆ. 10:50 ವರೆಗೂ ಮಾಡಿಸಬಹುದು ಮೇಡಮ್, ನೋ ಪ್ರಾಬ್ಲಮ್. 10:15 ವರೆಗೂ? ಎಸ್. ಓಕೆ. ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ ನಾವು ಆನಾಪಾನಸತಿ ಧ್ಯಾನದಲ್ಲಿ ಸಂಪೂರ್ಣವಾಗಿ ನಮ್ಮ ಶ್ವಾಸದ ಜೊತೆಗೆ ನಾವು ಪ್ರಯಾಣವನ್ನು ಬೆಳೆಸೋಣ. ಈ ಒಂದು ಧ್ಯಾನದಲ್ಲಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಮಹಾವತಾರ್ ಬಾಬಾಜಿಯವರನ್ನು ಆಹ್ವಾನಿಸ್ತಾ ಇದ್ದೇವೆ. ಬುದ್ಧ ಭಗವಾನರನ್ನು ಆಹ್ವಾನಿಸುತ್ತಾ ಇದ್ದೇವೆ. ಇಂದು ನವರಾತ್ರಿಯ ಕೊನೆಯ ದಿನ ದುರ್ಗಾ ಮಾತೆಯನ್ನು ಕೂಡ, ನವದುರ್ಗೆಯರನ್ನು ನಾವು ಆಹ್ವಾನಿಸೋಣ. ಆ ಒಂದು ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಇರ್ತಾ ಇದ್ದೀವಿ. ಜೊತೆಗೆ ಮದರ್ ಯೂನಿವರ್ಸ್ ಅನ್ನು ಕೂಡ ನಾವು ಆಹ್ವಾನಿಸೋಣ. ಪಂಚಮಹಾಭೂತಗಳನ್ನು ಕೂಡ ನಾವು ಆಹ್ವಾನಿಸೋಣ. ಯಾರೆಲ್ಲ ಧ್ಯಾನಕ್ಕೆ ಕುಳಿತುಕೊಂಡಿದ್ದೇವೋ ನಮ್ಮೆಲ್ಲರ
ತಂದೆ ತಾಯಿಯವರನ್ನು ಕೂಡ ನಾವು ಆಹ್ವಾನಿಸೋಣ. ಈ ಎಲ್ಲ ಶ್ರೇಷ್ಠ ಚೇತನಗಳೊಂದಿಗೆ ನಮ್ಮೆಲ್ಲರ ಚೇತನಗಳನ್ನು ಅನುಸಂಧಾನ ಮಾಡಿಕೊಂಡು ಧ್ಯಾನದಲ್ಲಿ ಸಂಪೂರ್ಣವಾಗಿ ನಿರತರಾಗೋಣ. ಸ್ಥಿರ ಸುಖಾಸನದಲ್ಲಿ ಇರೋಣ ಎಲ್ರು. ಬೆನ್ನು ಸ್ವಲ್ಪ ನೇರಕ್ಕೆ ಇರಲಿ. ತೀರಾ ನೇರಕ್ಕೆ ಏನು ಕೂತ್ಕೋಬೇಡಿ, ಸುಖಾಸನದಲ್ಲಿ ಇರಿ. ಬೆನ್ನು ಹಿಂದೆ ಆಂಟ್ಕೊಂಡು ಕೂತ್ಕೋಬಹುದು. ಸ್ಥಿರವಾದ ಸುಖಾಸನವಾಗಿರಲಿ. ಮೊದಲಿಗೆ ದೇಹವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳೋಣ ಮಾಸ್ಟರ್ಸ್. ರಿಲ್ಯಾಕ್ಸ್. ಎಲ್ಲೆಲ್ಲಿ ಅಡೆತಡೆಗಳು ಅನಿಸ್ತಾ ಇದ್ರೆ ದೇಹದಲ್ಲಿ ಸರಿ ಮಾಡಿಕೊಂಡು ಕೂತ್ಕೊಳ್ಳಿ. ಸಂಪೂರ್ಣವಾಗಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ತಲೆಯ ಭಾಗದಲ್ಲಿ ಹಣೆ ಹುಬ್ಬುಗಳು ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಮ್ಮ ಶೋಲ್ಡರ್ಸ್, ಬೆನ್ನಿನ ಭಾಗ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಎದೆಯ ಭಾಗ, ಹೊಟ್ಟೆಯ ಭಾಗ, ಕೈಗಳು, ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಯಾಗಿ ರಿಲ್ಯಾಕ್ಸ್ ಆಗಿದೆ. ರಿಲ್ಯಾಕ್ಸ್. ಮಾಸ್ಟರ್ಸ್ ಸಂಪೂರ್ಣವಾಗಿ ನಮ್ಮ ದೇಹ ಧ್ಯಾನಕ್ಕಾಗಿ ರಿಲ್ಯಾಕ್ಸ್ ಆಗಿದೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ಹೀಗೆ ರಿಲ್ಯಾಕ್ಸ್ ಮಾಡಿಕೊಳ್ಳೋಣ. ಮನಸ್ಸಿನಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನು ಆಚೆ ಹಾಕಿ, ಎಲ್ಲವನ್ನು ಆಚೆ ಹಾಕಿ, ಎಲ್ಲವನ್ನು ಮರೆತು ಬಿಡಿ. ಫ್ಯಾಮಿಲಿ, ಫ್ರೆಂಡ್ಸ್, ಕೆಲಸಗಳು, ರಿಲೇಟಿವ್ಸ್ ಪ್ರತಿಯೊಂದನ್ನು ಮರೆತು ಬಿಡಿ. ಈ ಧ್ಯಾನದ ಸಮಯದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎಲ್ಲವನ್ನೂ ಹೊರಗೆ ಹಾಕಿದಾಗ ಖಂಡಿತವಾಗಿಯೂ ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ಎಸ್, ನಮ್ಮ ಆತ್ಮ ಇನ್ನು ಉನ್ನತಿಯನ್ನು ಬಯಸ್ತಾ ಇದೆ. ಪೂರ್ಣ ಪ್ರಜ್ಞಾವಸ್ಥೆಗೆ ಹೋಗ್ತಾ ಇದ್ದೀವಿ. ಮಾಸ್ಟರ್ಸ್ ನೋಡಿ, ನಮ್ಮ ದೇಹ ಮನಸ್ಸು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಹೋಗಿದೆ. ಕೇವಲ ಒಳ ಹೋಗುವ ಶ್ವಾಸ ಹಾಗೂ ಹೊರಬರುವ ಶ್ವಾಸವನ್ನು ಗಮನಿಸ್ತಾ ಇರೋಣ. ಶ್ವಾಸಕ್ಕೆ ಸಾಕಷ್ಟು ಶ್ರೇಷ್ಠತರವಾದಂತಹ ಮಹತ್ವ ಇದೆ. ಶ್ವಾಸವೇ ಗುರು ಎಂದಿದ್ದಾರೆ ನಮ್ಮ ಗುರುಗಳು.
ಗುರುಗಳ ಮಾತನ್ನು ಕೇಳಿದ ನಾವು ಆ ಶ್ವಾಸವನ್ನು ಗಮನಿಸೋಣ. ಸಾರ್ಥಕತೆ ಮಾಡಿಕೊಳ್ಳೋಣ. ಪ್ರತಿಯೊಂದು ಶ್ವಾಸದಲ್ಲಿಯೂ ಸಾರ್ಥಕತೆಯನ್ನು ಮೆರೆಯೋಣ. ಸ್ವಾರ್ಥಕತೆಯಲ್ಲಿ ಮೆರಿತಾ ಇದ್ದೇವೆ. ಸಹಜವಾಗಿ ಸಹಜವಾದ ಶ್ವಾಸದಲ್ಲಿ ನಾವಿದ್ದೀವಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಒಳ ಹೋಗುವ ಶ್ವಾಸ ಕೇವಲ ಸಕಾರಾತ್ಮಕವಾದಂತಹ ಶಕ್ತಿಯನ್ನು ತುಂಬುತ್ತಾ ಇರುತ್ತೆ. ನಮ್ಮೊಳಗಿರುವ ನಕಾರಾತ್ಮಕವನ್ನು ಕೂಡ ಅದೇ ಶ್ವಾಸಗಳ ಮೂಲಕ ಹೊರಗೆ ಹೋಗ್ತಾ ಇದೆ. ರಿಲ್ಯಾಕ್ಸ್. ನವದುರ್ಗೆಯರ ಈ ಒಂದು ಅದ್ಭುತ ಶಕ್ತಿ, ಆ ಶಕ್ತಿ ಅಂದ್ರೇನೆ ಒಂದು ಪ್ರಕಾಶಮಾನವಾದಂತಹ ಬೆಳಕು. ನಮ್ಮೊಳಗೆ ಆ ಒಂದು ಬೆಳಕು, ಈ ಒಂದು ಬ್ರಹ್ಮಾಂಡದಲ್ಲಿರುವ ಅದೇ ಬೆಳಕು, ಅದೇ ಶಕ್ತಿ ಸರಾಗವಾಗಿ ನಮ್ಮ ದೇಹದ ಒಳಗಡೆ ಬ್ರಹ್ಮರಂಧ್ರದ ಮೂಲಕ ಪ್ರವೇಶವಾಗ್ತಾ ಇರುತ್ತೆ. ಕೇವಲ ಶ್ವಾಸದ ಕಡೆ ಮಾತ್ರ ಗಮನ ಕೊಡಿ. ರಿಲ್ಯಾಕ್ಸ್ ಆಗ್ತಾ ಶ್ವಾಸದ ಕಡೆ ಗಮನವನ್ನು ಹರಿಸ್ತಾ ಇರೋಣ. ನಮ್ಮೊಳಗೆ ಆ ಕಾಸ್ಮಿಕ್ ಎನರ್ಜಿ ಪ್ರತಿಯೊಂದು ದೇಹದ ಭಾಗಗಳಲ್ಲಿ ಅವುಗಳ ಪ್ರತಿ ಕಣಗಳಲ್ಲೂ ಹೋಗಿ ಆ ಎಲ್ಲ ಕಣಗಳನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ರಿಲ್ಯಾಕ್ಸ್. ತಲೆಯ ಭಾಗದಿಂದ ಅಲ್ಲಿ ಕಾಸ್ಮಿಕ್ ಎನರ್ಜಿ ಒಳಗಡೆ ಹರಿತಾ ತಲೆಯ ಸುತ್ತಲೂ ತಲೆಯ ಭಾಗದ ಪ್ರತಿಯೊಂದು
ಕಣ ಕಣಗಳಲ್ಲೂ ಹರಿತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಕಣ್ಣುಗಳು, ಹುಬ್ಬುಗಳು, ಮುಖದ ಎಲ್ಲಾ ಭಾಗಗಳಿಗೂ ಶಕ್ತಿಯು ತುಂಬುತ್ತಾ ಇದೆ. ಕುತ್ತಿಗೆಯ ಭಾಗ, ಗಂಟಲಿನ ಭಾಗದಲ್ಲೆಲ್ಲ ಎಲ್ಲಾ ಕಣಕಣಗಳಿಗೂ ಆ ಶಕ್ತಿಯ ಹರಿವು ಸರಾಗವಾಗಿ ಹರಿತಾ ಇರುತ್ತೆ. ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಬೆಳಕು ಸ್ಪರ್ಶ ಒಳಗಡೆ ಅದ್ಭುತವಾಗಿ ನಮ್ಮೊಳಗೆ ಪ್ರವೇಶವಾಗಿದೆ. ನಾವೆಲ್ಲ ಕೇವಲ ಶ್ವಾಸದ ಜೊತೆಗೆ ಇರೋಣ ಮಾಸ್ಟರ್ಸ್. ನಮ್ಮ ಕೈಗಳು, ನಮ್ಮ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಸ್ಪೈನಲ್ ಕಾರ್ಡ್ ಆ ಭಾಗಕ್ಕೂ ಕೂಡ ಹಾಗೂ ಬೆನ್ನಿನ ಭಾಗಕ್ಕೂ ಕೂಡ ಎಲ್ಲಾ ಕಣಗಳಲ್ಲೂ ಕಾಸ್ಮಿಕ್ ಎನರ್ಜಿ, ಅದರ ಹರಿವು ಆಗ್ತಾ ಇದೆ. ರಿಲ್ಯಾಕ್ಸ್. ನಮ್ಮ ಗಂಟಲಿನ ಥೈರಾಯ್ಡ್ ಗ್ರಂಥಿ ಅಲ್ಲಿಯೂ ಕೂಡ ಕಾಸ್ಮಿಕ್ ಎನರ್ಜಿ ಹರಿತಾ ಇದೆ. ಪ್ರತಿಯೊಂದು ಕಣಗಳಲ್ಲೂ ಕೂಡ ಹರಿದು ಆ ಎಲ್ಲಾ ಕಣಗಳನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ಬಲವಾದ ಶಕ್ತಿಯನ್ನು ಕೊಡ್ತಾ ಇದೆ. ರಿಲ್ಯಾಕ್ಸ್. ಎದೆಯ ಭಾಗದಲ್ಲಿ ನಮ್ಮ ಲಂಗ್ಸ್, ಹಾರ್ಟ್ ಅಲ್ಲಿಯೂ ಆ ಒಂದು ಕಾಸ್ಮಿಕ್ ಎನರ್ಜಿ ಶಕ್ತಿಯ ಹರಿವು ಪ್ರವೇಶವಾಗ್ತಾ ಇದೆ ಬೆಳಕಿನ ರೂಪದಲ್ಲಿ. ರಿಲ್ಯಾಕ್ಸ್. ಸಹಜವಾದ ಉಸಿರಿನ ಜೊತೆಗೆ ಇರೋಣ. ರಿಲ್ಯಾಕ್ಸ್. ಹೊಟ್ಟೆಯ ಭಾಗ, ನಮ್ಮ ಕರುಳು, ಜಠರ ಎಲ್ಲ ಉಳಿದೆಲ್ಲ ಭಾಗಗಳಿದಾವೋ
ಆ ಎಲ್ಲಾ ಭಾಗಗಳು, ಅವುಗಳ ಕಣಗಳಿಗೂ ಕೂಡ ಶಕ್ತಿ, ಕಾಸ್ಮಿಕ್ ಎನರ್ಜಿ ಹರಿತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆ ನಮ್ಮ ದೇಹದ ಇನ್ನೂ ಎಲ್ಲ ಉಳಿದಂತ ಎಲ್ಲ ಭಾಗಕ್ಕೂ, ನಮ್ಮ ಕಿಡ್ನಿಗಳಿಗೂ ಕೂಡ ಹೋಗ್ತಾ ಇದೆ ಶಕ್ತಿಯ ಹರಿವು. ರಿಲ್ಯಾಕ್ಸ್. ಪ್ರತಿಯೊಂದು ಕಣಗಳಿಗೂ ಹರಿದು ಕಣಗಳನ್ನು ಆಕ್ಟಿವೇಟ್ ಮಾಡ್ತಾ ಇದೆ ಬ್ರಹ್ಮಾಂಡದ ಶಕ್ತಿ. ನಮ್ಮ ಗುಪ್ತಾಂಗಗಳಿಗೂ ಕೂಡ ಆ ಕಾಸ್ಮಿಕ್ ಶಕ್ತಿ ಪ್ರವೇಶವಾಗ್ತಾ ಇದೆ. ಪ್ರತಿಯೊಂದು ಕಣಗಳಲ್ಲೂ ಕೂಡ ಶಕ್ತಿಯ ಹರಿವು ಹರಿದು ಕಣಗಳನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್. ಸರಾಗವಾಗಿ ಬ್ರಹ್ಮರಂಧ್ರದಿಂದ ಎಲ್ಲ ಪಾರ್ಟ್ಸ್ಗೂ ಸರಾಗವಾಗಿ ಶಕ್ತಿ ತುಂಬಿಕೊಳ್ತಾ ಇದೆ. ಹಾಗೆ ನಮ್ಮ ಕಾಲುಗಳಿಗೂ ಕೂಡ ಸಂಪೂರ್ಣವಾಗಿ ಬೆಳಕಿನ ರೂಪದಲ್ಲಿ ಶಕ್ತಿ ಪ್ರವೇಶವಾಗ್ತಾ ಇದೆ. ಕಾಲುಗಳನ್ನು ಸಂಪೂರ್ಣವಾಗಿ ಶಕ್ತಿ ಆವರಿಸಿಕೊಂಡಿದೆ. ಪಾದಗಳವರೆಗೂ ನಮ್ಮ ಬೆರಳುಗಳನ್ನು ಕೂಡ ಆವರಿಸಿ, ಕೈಗಳು, ಕಾಲ್ಗಳು, ಅವುಗಳ ಬೆರಳುಗಳು, ನಮ್ಮ ಉಗುರಿನವರೆಗೂ ಕೂಡ ಆ ಒಂದು ಕಾಸ್ಮಿಕ್ ಎನರ್ಜಿ ಸಂಪೂರ್ಣವಾಗಿ ಸರಾಗವಾಗಿ ಹರಿವು ಆಗ್ತಾ ಇದೆ. ರಿಲ್ಯಾಕ್ಸ್ ಆಗಿ ಎಲ್ಲ ಅನುಭೂತಿಯನ್ನು ಪಡೆಯೋಣ. 5 ಮಿನಿಟ್ಸ್ ಮೌನ ಧ್ಯಾನದಲ್ಲಿ ಇರೋಣ. ಇದೇ ಅದ್ಭುತವಾದಂತಹ ಶಕ್ತಿಯ ಹರಿವಿನೊಂದಿಗೆ ಮೌನದಲ್ಲಿ ಇರೋಣ.
ಇನ್ನು ಆಳಕ್ಕೆ ಇಳಿಯೋಣ. ಎಸ್ ಮಾಸ್ಟರ್ಸ್, ಈ ಒಂದು ಮೌನ ಧ್ಯಾನದಲ್ಲಿ 5 ನಿಮಿಷಗಳ ಮೌನ ಧ್ಯಾನ ಮಾಡಿದ್ದಾಯ್ತು. ಇನ್ನು ಹಾಗೆ ಕೆಲವು ನಿಮಿಷಗಳು ಸಂಪೂರ್ಣವಾಗಿ ಶ್ವಾಸದ ಜೊತೆಗೆ ನಾವು ಇರೋಣ. ಕೆಲವೇ ನಿಮಿಷಗಳವರೆಗೆ ರಿಲ್ಯಾಕ್ಸ್. ಶ್ವಾಸವೇ ಗುರು. ಶ್ವಾಸವನ್ನು ಸಂಪೂರ್ಣವಾಗಿ ನಂಬಿ ಆಳಕ್ಕೆ ಇಳಿಯುವುದೇ ನಮ್ಮ ಪೂರ್ಣ ಪ್ರಜ್ಞಕ್ಕೆ ಅದು ದಾರಿ. ಹಾಗೆ ಆಳಕ್ಕೆ ಇಳಿಯೋಣ ಮಾಸ್ಟರ್ಸ್. ಆಳಕ್ಕೆ ಇನ್ನು ನಮಗೆ ಆ ಒಂದು ಶಕ್ತಿ, ಕಾಸ್ಮಿಕ್ ಎನರ್ಜಿ ನಮ್ಮನ್ನು ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಆಳಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಎಸ್ ಮಾಸ್ಟರ್ಸ್, ಈ ಒಂದು ಅದ್ಭುತವಾದಂತಹ ಚೇತನಗಳೊಂದಿಗೆ ಈ ದಿನ ಧ್ಯಾನದಲ್ಲಿ ಸಾಕಷ್ಟು ನಾವು ಪಡೆದುಕೊಂಡಿದ್ದೇವೆ. ಆ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಶಕ್ತಿಗಳಿಂದ
ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ತಾ ಇದ್ದೇವೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಎಸ್ ಮಾಸ್ಟರ್ಸ್, ಸಂಪೂರ್ಣವಾಗಿ ಈಗ ನಾವು ಧ್ಯಾನದ ಸ್ಥಿತಿಯಿಂದ ಸಹಜವಾದ ಸ್ಥಿತಿಗೆ ಬರುವಂತಹ ಸಮಯ. ಮೊದಲಿಗೆ ಎಲ್ಲ ಚೇತನಗಳಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸೋಣ. ಮಹಾ ಅವತಾರ್ ಬಾಬಾಜಿಯವರಿಗೂ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸೋಣ. ಬುದ್ಧ ಭಗವಾನ್ ಅವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತಾ, ಪಂಚಮಹಾಭೂತಗಳಿಗೂ ಕೂಡ ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಬ್ರಹ್ಮಾಂಡ, ಅದು ನಮ್ಮ ಮದರ್ ಯೂನಿವರ್ಸ್ ಅಂತಾನೆ ಕರಿತೀವಿ, ಆ ಮದರ್ ಯೂನಿವರ್ಸ್ಗೂ ನಾವು ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮೆಲ್ಲರ ಪ್ರೀತಿಯ ತಂದೆ ತಾಯಿಯವರಿಗೂ ಕೂಡ ನಾವು ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಹೇಳುತ್ತಾ, ಧ್ಯಾನವನ್ನು ಮಾಡತಕ್ಕಂತ ಪ್ರತಿಯೊಬ್ಬರಿಗೂ ನಾವು ಕೃತಜ್ಞತೆಗಳು, ಧನ್ಯವಾದಗಳು ಹೇಳುತ್ತಾ, ಇಷ್ಟೊತ್ತು ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸೋಣ, ಧನ್ಯವಾದಗಳನ್ನು ಸಲ್ಲಿಸೋಣ. ಧ್ಯಾನಕ್ಕಾಗಿ ವೇದಿಕೆಯನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಗುರುಗಳು ರಂಗನಾಥ್ ಸರ್ಗೂ ಕೂಡ ನಾವು ಅನಂತ ಅನಂತ ಕೃತಜ್ಞತೆಗಳನ್ನು ಹೇಳೋಣ. ನಮ್ಮನ್ನು ಒಂದು ವೇದಿಕೆಗೆ ಕೂಡಿಸಿದ್ದಾರೆ. ಅನಂತ ಅನಂತ ಧನ್ಯವಾದಗಳು ಸಲ್ಲಿಸೋಣ. ಎರಡು ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಚಾಚಿ, ಈಗ ಕಣ್ಣನ್ನು ತೆರೆಯುತ್ತಾ ಮುಗುಳ್ನಗೆಯೊಂದಿಗೆ ನಮ್ಮ ಕೈಗಳನ್ನು ನೋಡಿಕೊಳ್ಳೋಣ. ಧ್ಯಾನಕ್ಕಾಗಿ ಒಂದು ಚಪ್ಪಾಳೆಯನ್ನು ಹಾಕುತ್ತಾ ಕೃತಜ್ಞತೆಯನ್ನು ಸಲ್ಲಿಸೋಣ. ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಎಲ್ರೂ ಇರೋದಕ್ಕೇನೆ ಒಂದು ಅದ್ಭುತವಾದ ಧ್ಯಾನ ಆಯ್ತು. ಥ್ಯಾಂಕ್ ಯು ಎಲ್ರಿಗೂ. ಆಮೇಲೆ ರಂಗನಾಥ್ ಸರ್ಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆಮೇಲೆ ರೇವತಿ ಮೇಡಮ್ ಅವರು ಅದ್ಭುತವಾಗಿ ಈ ಒಂದು ಸೆಷನ್ ನಡೆಸ್ಕೊಟ್ರು, ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ವೇದಿಕೆಯಲ್ಲಿ ಯಾರೆಲ್ಲ ಮಹಾವತಾರ್ ಫೌಂಡೇಶನ್ ಅಲ್ಲಿ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು.
ಎಲ್ಲಾ ಮಾಸ್ಟರ್ಸ್ ಇಲ್ಲಿ ಕೂತ್ಕೊಂಡಿದ್ದೀರಾ, ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಒಂದು ಕೈ ಜೋಡಿಸಿದ್ರೆ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಹರಡತ್ತೆ ಅಂತ ಹೇಳ್ತಾರಲ್ವಾ ಧ್ಯಾನದಲ್ಲಿ. ಹಾಗೆ ನಾವೆಲ್ಲರೂ ಕೂತ್ಕೊಂಡಿದ್ದಕ್ಕೆ ಎಲ್ರಿಗೂ ಹೆಲ್ಪ್ ಆಗಿದೆ. ಅದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಧ್ಯಾನವನ್ನ ಮಾಡಿಸಿದ್ರಿ. ನಾನು ತಮ್ಮ ಹತ್ರ ಆಗ್ಲೇ ಮಾತಾಡುವಾಗ್ಲೇ ಹೇಳಿದೆ, ನಾನೇ ಮಾಡಿಸುವಾಗ ನನಗೆ ಧ್ಯಾನನೇ ಆಗೋದಿಲ್ಲ ಅಂತ. ಬಟ್ ತಾವು ಅವಾಗ ಹೇಳಿದ್ರಿ, ಇವತ್ತು ನೀವು ಧ್ಯಾನ ಮಾಡಿ ನಾನು ಮಾಡಿಸ್ತೇನಂತ. ತುಂಬಾ ಒಳ್ಳೆಯ ಧ್ಯಾನ ಆಯ್ತು. ಬಹುಶಃ ಇದು ನನ್ನ ಒಬ್ಬಳ ಅನುಭವ ಅಲ್ಲ, ಎಲ್ಲರೂ ಸಹ ಇದೇ ರೀತಿಯ ಒಂದು ಅನುಭವವನ್ನು ಪಡ್ಕೊಂಡಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾದ ಜ್ಞಾನ, ಅದ್ಭುತವಾದ ಧ್ಯಾನವನ್ನು ಸಹ ಕೊಟ್ಟಿದ್ದೀರಾ. ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ಇನ್ನು ಮುಂದೇನು ಸಹ ನಮ್ಮ ಮುಂದಿನ ಮಂಡಲದಲ್ಲಿ 41 ದಿನಗಳ ನಾವು ಮಂಡಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು 2ನೇ ಮಂಡಲ. ಸೊ ಮುಂದಿನ ಮಂಡಲ, ಈ ಮಂಡಲ 12ನೇ ತಾರೀಕಿಗೆ ಮುಗೀತದೆ ಈ ತಿಂಗಳು. ತದನಂತರದಲ್ಲಿ ಆಗತಕ್ಕಂತಹ 3ನೇ ಮಂಡಲದಲ್ಲಿ ಸಹ ತಮ್ಮ ಒಂದು ಜ್ಞಾನ ಹಂಚಿಕೆ ಜೊತೆಗೆ ಇದೇ ರೀತಿಯ ಒಂದು ಧ್ಯಾನ ಮಾಡಿಸ್ತಕ್ಕಂಥ ಒಂದು ಸದುಯೋಗ ನಮಗೆ ಸಿಗ್ಲಿ ಅಂತ ಹೇಳತಕ್ಕಂಥ ವಿಷಯವನ್ನು ತಮ್ಮ ಗಮನಕ್ಕೆ ತಂದು, ಹಾಗೇನೆ ಈ ಕಾರ್ಯಕ್ರಮಕ್ಕೂ ಸಹ ತಾವು ಬರಬೇಕು ಅಂತ ಹೇಳತಕ್ಕಂಥ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ. ಸೊ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಹೌದು, ವೇದಾವತಿ ಮ್ಯಾಮ್. ಮೇಡಮ್ ಮಾತಾಡಿ. ಎಸ್ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ಅಲ್ಲ, ನನ್ಗೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದೇನಿಲ್ಲ ರೀ, ಎಲ್ಲ ಕ್ಲಿಯರ್ ಇದೆ. ನನ್ಗೆ ಅದೇ 25-26 ಬಗ್ಗೆ ಮಾತಾಡ್ಬೇಕಿತ್ತು. ಮತ್ತೆ ನಾನು ಬೆಳಿಗ್ಗೆ ಹೇಳಿದ್ದೆ ನನ್ನನ್ನ ಎಲ್ಲಾ ಗ್ರೂಪ್ ಅಲ್ಲಿ ಸೇರಿಸಿ ನನ್ನ ನಂಬರ್ ಅಂತ, ಮಾಡೇ ಇಲ್ಲ. ಮತ್ತೆ ಇದು ಯಾವ್ದು ಹಳೇದು ನಂಬರ್ ಲಿಂಕ್ ಅಲ್ಲಿ ನೀವು ಇದ್ದೀರಾ ಅಂತಂದ್ರೆ ಎಲ್ಲ ಲಿಂಕು ಬರ್ತಾ ಇಲ್ವಾ ತಮ್ಗೆ? ಇಲ್ವಲ್ಲ, ಯು ಆರ್ ಔಟ್ ಆಫ್ ದಿಸ್ ಗ್ರೂಪ್ ಅಂತ ಬರ್ತಾ ಇದೆ. ಅಂದ್ರೆ ತಮ್ದೆಲ್ಲ ಗ್ರೂಪ್ ಇಂದ ಲೆಫ್ಟ್ ಅಂತ ಬಂದಿತ್ತು. ನಾವು ಸಹ ಮಾಡಿದ್ವಿ. ನಾನು ಆಡ್ ಮಾಡಿದ್ದೀನಿ ಯಾಕಂತಂದ್ರೆ ಇದೆಲ್ಲ ಒಂದೇ ಲಿಂಕ್. ಆಕ್ಚುಲಿ ID ಪಾಸ್ವರ್ಡ್ ಎಲ್ಲ ಒಂದೇ ಇದೆ. ಇಲ್ಲ, ಓಕೆ ಅದೊಂದು ಆಡ್ ಮಾಡಿ. ಮತ್ತೆ ಮೇಡಮ್ ನ ಕಳಿಸ್ಕೊಡೋದಾದ್ರೆ ಕಳಿಸ್ಕೊಟ್ಬಿಡಿ. ಮತ್ತೆ ಮೇಡಮ್ ಅವ್ರು ಇರ್ಲಿ, ಯಾಕಂತಂದ್ರೆ ಹುಬ್ಳಿಗೆ ಅವ್ರು ಸಹ ಬರ್ಲಿ. ಮೇಡಮ್ ಆಕ್ಚುಲಿ 1 ನಿಮಿಷ ವೇದಾವತಿ ಮೇಡಮ್, ಸವಿತಾ ಮ್ಯಾಮ್ ಅವರೇ ಆಕ್ಚುಲಿ 25, 26 ನಾನು ಹೇಳಿದ್ನಲ್ಲ ಹುಬ್ಳಿನಲ್ಲಿ. ಸೊ ಅದರ ಬಗ್ಗೆ ಮೇಡಮ್ ಆಕ್ಚುಲಿ ಹುಬ್ಳಿ ಅವರು, ಆದ ಕಾರಣ ಅವ್ರಿಗೆ ಅದ್ರ ಬಗ್ಗೆ ಮಾತಾಡ್ಬೇಕು. ಸೊ ತಾವು ಸಹ ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾನು ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಮೇಡಮ್. ಆಮೇಲೆ ಖಂಡಿತ ರೇವತಿ ಮೇಡಮ್, ನೀವು ಯಾವಾಗ್ಲೇ ಹೇಳ್ದಾಗ್ಲೇ ಖುಷಿ ಆಯ್ತು. ನೀವು ಪರ್ಸನಲ್ ಫೋನ್ ಮಾಡಿ ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತು. ನಮ್ಮೂರಲ್ಲಿ ಶ್ರಂಗನಾ ಸರ್ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ತುಂಬಾನೇ ಖುಷಿ ಆಯ್ತು. ಅದಕ್ಕೆ ನಾನು ಹೇಳಿದ್ನಲ್ವಾ, ನೀವು ಕರಿತಿರ ಬಿಡ್ತಿರಲ್ಲ, ನಮ್ಗೆ ಜ್ಞಾನ ಅವೇರ್ನೆಸ್ ಎಲ್ಲಿ ಏನ್ ಬೇಕೋ ಅದನ್ನ ತಗೊಳ್ಬೇಕು, ರೆಡಿ ಇದೀವಿ. ಇರೋಣ ಎಲ್ರು ಹಾಗೆ ಅಲ್ವಾ? ಖುಷಿ ಇದೆ ನನಗುನು. ತಮ್ಮನ್ನ ನಾನು ನಮ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೇನೆ ಮ್ಯಾಮ್. ಆಕ್ಚುಲಿ ನಾವು ಅಲ್ಲಿದು ನೃಪತುಂಗ ಇದ್ರಲ್ಲಿ ಬೆಟ್ಟದಲ್ಲಿ ಆಗತಕ್ಕಂತ ಪ್ರೋಗ್ರಾಮಿಗೆ ಸಹ ನಾವು ಆಡ್ ಮಾಡ್ತಾ ಇದ್ದೇವೆ, ಯಾರ್ಯಾರು ಬರ್ತಾರೆ ಅಂತ. ತಮ್ದನ್ನ ನನ್ನ ನಂಬರ್ ಅನ್ನ ಆಡ್ ಮಾಡ್ತೇನೆ. ಎಸ್ ಮೇಡಮ್, ಮಾಡಿ ಮ್ಯಾಮ್, ಮಾಡಿ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ವೇದಾವತಿ ಮ್ಯಾಮ್ ಮಾತಾಡಿ. ನಾನೇನ್ ಹೇಳ್ಬೇಕು ಅಂದ್ರೆ, ಈ ನೃಪತುಂಗ ಬೆಟ್ಟದ ಮೇಲೆ ಪಿರಮಿಡ್ ಇರೋದು ನನಗೆ ಗೊತ್ತಿಲ್ಲ ಆಕ್ಚುಲಿ. ಇಲ್ಲಿ ಕೆಳಗಡೆನೆ ಒಂದು ಪಿರಮಿಡ್ ಇದೆ, ನಾವು ರೆಗ್ಯುಲರ್ ಆಗಿ ಹೋಗಿ ಅಲ್ಲಿ ಧ್ಯಾನ ಮಾಡ್ತೀವಿ. ಅಲ್ಲಿ ಮೇಡಮ್ ಒಬ್ರಿದ್ದಾರೆ, ವಿಶಾಲಾಕ್ಷಿ ಅಕ್ಕಲ್ವಾಡಿ ಅವರು. ವಿಶಾಲಾಕ್ಷಿ ಅಕ್ಕಲ್ವಾಡಿ, ಅದೇ ಪಿರಮಿಡ್ ಮ್ಯಾಮ್. ಆಕ್ಚುಲಿ ಮೇಲೆ ಇಲ್ಲ, ಕೆಳಗಡೆ ಇರುವುದು. ಆದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹತ್ತಿ ಅಲ್ಲಿ ಕೂತ್ಕೊಂಡು ಓಪನ್ ಪ್ಲೇಸ್ ಅಲ್ಲಿ ಧ್ಯಾನ ಮಾಡಿ ಆ ನಂತರ ಬರಬಹುದು ಅಂತ. ಬರ್ಬಹುದು, ಆತರ ಮಾಡ್ಬೋದು. ಮತ್ತೆ ಈ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ರೆಗ್ಯುಲರ್ ಆಗಿ ಒಬ್ರು ಮಾಡ್ತಾರೆ. ಎಲ್ಲ ಫಂಕ್ಷನ್ಗಳಿಗೂ ಹೊರಗಡೆ ಕೊಡ್ತಾರೆ ಮೇಡಮ್ ಅವರು, ಕ್ಯಾಟ್ರಿಂಗು. ಅವ್ರ ಬಗ್ಗೆ ಬೇಕಾದ್ರೆ ನಾನು ತಿಳ್ಕೊಂಡು ಹೇಳ್ತೀನಿ. ಓಕೆ ಮ್ಯಾಮ್. ನಾನು ನಂದ ಮೇಡಮ್ಗೆ ತಮ್ಮ ನಂಬರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಮೇಡಮ್? ನಾ ಹೇಳ್ಬಿಡ ಹಾಗೆ? ಹೇಳ್ಬಿಡಿ, ತೊಂದರೆ ಇಲ್ಲ. 9886 42792 42792 ಇದು ವಾಟ್ಸಪ್ ನಂಬರ್.
ಓಕೆ. ನನ್ನ ಮತ್ತೆ ಇದ್ರಲ್ಲೇ ಕಾಲ್ ಮಾಡ್ಬೋದು, ಎಸ್, ಓಕೆ ಮ್ಯಾಮ್. ಕಾಲ್ ಮಾಡಿ ಮಾತಾಡೋದಾದ್ರೆ. ಓಕೆ, ಹೇಳ್ತೇನೆ ಎಲ್ಲ madam. ವ್ಯವಸ್ಥೆ ಎಲ್ಲದಕ್ಕೂ ನಾವು ಒಂದ್ಸರಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎಲ್ಲ ಅಸಿಸ್ಟ್ ಮಾಡ್ತಾರೆ. ಮತ್ತೆ ನೋಡಿ ನಮ್ಗೆ ಸ್ಪಾನ್ಸರ್ಸು ಸಿಗ್ಬಹುದು. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಅಲ್ಲಿ ತುಂಬಾ ಜನ ತುಂಬಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ ನೋಡಿ. ಓಕೆ ಮ್ಯಾಮ್. ಆ ಗ್ರೂಪ್ ಅಲ್ಲಿ ಇರೋರು ತುಂಬಾ ಕೋಆಪರೇಟಿವ್ ಜನ, ಒಳ್ಳೆ ಜನ. ಓಕೆ ಮ್ಯಾಮ್. ಸಾರು ಅಥವಾ ಸಾರ್ ಅವರು ಮೇಡಮ್ ಅವರು ಮಾತಾಡಿದ್ರೆ ಇನ್ನು ಸ್ವಲ್ಪ ಇಂಪ್ರೆಸಿವ್ ಆಗಿರುತ್ತೆ. ಆಕ್ಚುಲಿ ವಿಶಾಲಾಕ್ಷಿ ಮೇಡಮ್ ಅವ್ರ ಹತ್ರ ಸರ್ ಮಾತಾಡಿದ್ದಾರೆ, ಲೆಟರ್ ಕಳಿಸಿದ್ದಾರೆ, ಮತ್ತೆ ನಂದಾ ಮೇಡಮ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಸೊ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಮೇಡಮ್. ಏನು ಅಂತಂದ್ರೆ ಸ್ವಲ್ಪ ಪ್ರಚಾರ ಆಗ್ಬೇಕು, ಸ್ಥಳೀಯರಾದ ತಾವೆಲ್ಲರೂ ಸಹ ಪ್ರಚಾರ ಮಾಡಿ ಹೆಚ್ಚಿನ ಜನ ಅಲ್ಲಿ ಸೇರುವ ಹಾಗೆ ಮಾಡಿ ಮೇಡಮ್. ಆಮೇಲೆ ಹೆಲ್ಪ್ ಬೇಕು ಅಂತಂದ್ರೆ ನಂದಾ ಮೇಡಮ್ ಖಂಡಿತವಾಗ್ಲೂ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಕ್ಚುಲಿ ಗೀತಾ ಮೇಡಮ್ ಅವರು ಹೇಳಿದ್ರು, ವೇದಾವತಿ ಮೇಡಮ್ ಅವರು ಅಲ್ಲಿಯವರು, ಅವ್ರದ್ದು ನಂಬರ್ ಕೊಡ್ತೇನೆ ಮಾತಾಡಿ ಅಂತ ಹೇಳ್ಕೊಂಡು ನಂದಾ ಮೇಡಮ್ ಅವರಿಗೆ ನಾನು ಹೇಳ್ತೇನೆ ಮೇಡಮ್, ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ದೇ ಇಲ್ಲ, ನಮ್ಮ ಗ್ರೂಪ್ ಇರ್ಲಿ ಆದ್ರೂ ವಾಲಂಟಿಯರ್ ಆಗಿ ತಾವೇ ಬಂದು ಈ ತರ ಎಲ್ಲ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸೋ ಮಚ್. ಆಮೇಲೆ ಮಾಸ್ಟರ್ಸ್, ನೀವು ಮೊನ್ನೆ ಭಾನುವಾರ ಕೆಲವರು ಧ್ಯಾನಕ್ಕೆ ಕೂತ್ಕೊಂಡಿದ್ರಿ. ನಾಳೆ ವಿಜಯದಶಮಿ ಜೊತೆಗೆ ಅಕ್ಟೋಬರ್ 2 ಗಾಂಧಿ ಜಯಂತಿಯ ಪ್ರಯುಕ್ತ ನಮ್ಮ ಈ ವೇದಿಕೆಗೆ ರಜೆ ಇದೆ. ಸೊ 9 ಗಂಟೆಯ ಈ ಕಾರ್ಯಕ್ರಮ ಇರುವುದಿಲ್ಲ. ಬೆಳಿಗ್ಗೆಯ ಧ್ಯಾನ ಮತ್ತೆ ಇವತ್ತಿಂದ ಪ್ರಾರಂಭ ಆಯ್ತು. ನನಗೆ ಆಶ್ಚರ್ಯ ಆಯ್ತು. 3 ಗಂಟೆಗೆ ನಾನು ಕೂತ್ಕೊಳ್ಳುವಾಗ ಆಲ್ರೆಡಿ 20 ಜನ ಇದ್ರು. ಸೊ 3 ರಿಂದ 4:15 ಗಂಟೆಯ ಧ್ಯಾನ ಇರುತ್ತೆ. ದಯಮಾಡಿ ಆ ಬ್ರಹ್ಮ ಮುಹೂರ್ತದಲ್ಲಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ, ಅದರ ಒಂದು ಸದುಪಯೋಗನ ಪಡ್ಕೊಳ್ಳಿ. ನಾಳೆ ಮಾತ್ರ ಈ ವೇದಿಕೆಗೆ ರಜೆ ಇದೆ. ಬೆಳಿಗ್ಗೆ ಕಾರ್ಯಕ್ರಮ ನೋಡಿ, 3 ರಿಂದ 4:15 ನನ್ಗೆ ಸಿಕ್ಕಿಲ್ಲ ಕನೆಕ್ಟ್. ನಾನೀಗ ನಾನು ಇದೇ ಲಿಂಕ್ ಮೇಡಮ್, ಇದೇ ಲಿಂಕ್. ಈಗ ನೀವು 9 ಗಂಟೆಗೆ ಏನ್ ಜಾಯಿನ್ ಆಗಿದ್ದೀರಲ್ಲ, ಇದೇ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ನೀವು ಬೆಳಿಗ್ಗೆ 3 ರಿಂದ 4:15 ಇದೇ ಲಿಂಕ್ ಅಲ್ಲಿ ಜಾಯಿನ್ ಆಗಬಹುದು. ಲಿಂಕ್ ಸೇಮ್ ಇದು. ಮತ್ತೆ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಗೆ ಆಗೋದು ಸಹ ಇದೇ ಲಿಂಕ್. ಬೇರೆ ಲಿಂಕ್ ಎಲ್ಲರೂ ಶೇರ್ ಮಾಡ್ತಾರೆ. ಒಂದ್ ವೇಳೆ ನಿಮಗೆ ಬಂದಿಲ್ಲ ಅಂತಂದ್ರೆ ಇದೇ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ತಾವು ಜಾಯಿನ್ ಆಗ್ಬಹುದು. ನಾನು ಎಲ್ಲ ಗ್ರೂಪ್ ಅಲ್ಲಿ ಆಡ್ ಮಾಡ್ತೇನೆ. 3:30 ಗಂಟೆದು ಮಾತ್ರ ನಾನು ಜಾಯಿನ್ ಮಾಡಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಅದು ಒಂದು ಲಿಂಕ್ ಬೇರೆ ಇದೆ. ನಾಳೆನು ಸಹ ಮಧ್ಯಾಹ್ನದ ಕಾರ್ಯಕ್ರಮ ರಜೆ, ಎಲ್ಲರಿಗೊಂದು ಗಮನಕ್ಕಿರ್ಲಿ. ಸೊ ನಾಳೆ ಮಧ್ಯಾಹ್ನದ ಕಾರ್ಯಕ್ರಮ ರಜೆ. ಶುಕ್ರವಾರ ಎಂದಿನಂತೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಓಕೆ. ಸೊ ಎಲ್ಲ ಧ್ಯಾನ ಬಂಧುಗಳಲ್ಲಿ ಈಗ ವೇದಾವತಿ ಮೇಡಮ್ ಏನ್ ಮಾತಾಡಿದ್ದಾರೆ, ಇದೇ ತಿಂಗಳು 25-26ರಂದು ಹುಬ್ಳಿಯ ನೃಪತುಂಗ ಬೆಟ್ಟದಲ್ಲಿ ಇರತಕ್ಕಂತಹ, ಬೆಟ್ಟದ ಕೆಳಗಿರತಕ್ಕಂತಹ ಪಿರಮಿಡ್ ನಲ್ಲಿ 2 ದಿನ ಧ್ಯಾನ ಯಜ್ಞವನ್ನ ಮಾಡಲಾಗುತ್ತೆ ಮಹಾತಾರ್ ಸಂಸ್ಥೆಯ ಪರವಾಗಿ. ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಹಾಜರಾಗಬೇಕು ಅಂತ ಕೇಳಿಕೊಳ್ಳತಕ್ಕಂಥದ್ದು. ಜೊತೆಗೆ ಹುಬ್ಳಿ, ಧಾರವಾಡ, ಬೆಳಗಾವಿ ಅಥವಾ ದಾವಣಗೆರೆ ಅಕ್ಕಪಕ್ಕ ಯಾವುದೆಲ್ಲ ಜಿಲ್ಲೆಗಳಿದೆ ಅಲ್ಲಿಂದನೂ ತಮಗೆ ಪರಿಚಯ ಇರತಕ್ಕಂಥ ಫ್ರೆಂಡ್ಸ್ ಆಗ್ಲಿ, ನೆಂಟ್ರಿಸ್ಟರ್ ಆಗ್ಲಿ, ಎಲ್ರಿಗೂ ತಿಳಿಸಿ ಹೆಚ್ಚಿನ ಜನ ಇಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಜೊತೆಗೆ ಇದರಲ್ಲಿ ಸಿಕ್ಕತಕ್ಕಂತಹ ಧ್ಯಾನ ಮತ್ತು ಜ್ಞಾನದ ಒಂದು ಪ್ರಯೋಜನವನ್ನ ಪಡ್ಕೋಬೇಕು ಅಂತ ನಾನು ಮಹಾತಾರ್ ಸಂಸ್ಥೆಯ ಪರವಾಗಿ ವಿನಂತಿಯನ್ನ ಮಾಡ್ತೇನೆ. ಎಲ್ಲರೂ ಸಹ ನೋಂದಾಯಿಸ್ಕೊಳ್ಳಿ. ಯಾಕಂತಂದ್ರೆ ಎಷ್ಟು ಜನ ಬರ್ತಾರೆ ಅಂತ ಹೇಳತಕ್ಕಂತ ಒಂದು ನಮಗೆ ಅಂದಾಜು ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ. ಆದ ಕಾರಣ ಇದಕ್ಕೋಸ್ಕರನೇ ವಾಟ್ಸಪ್ ಗ್ರೂಪ್ ಅನ್ನು ಸಹ ಮಾಡಿದ್ದಾರೆ. ಲಿಂಕ್ ಅಲ್ಲಿ ಇರುವವರಿಗೆ ಎಲ್ಲರೂ ಸಹ ಇದು ಬಂದಿದೆ ಅಂತ ಅನ್ಕೊಂಡಿದ್ದೇನೆ. ತಾವು ದಯಮಾಡಿ ಈ ಒಂದು ಮಾಹಿತಿ ಅಥವಾ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ್ರೆ ತುಂಬಾ ಅನುಕೂಲ. ಬೆಂಗಳೂರಿಂದನೂ ಸಹ ಎಲ್ಲ ಕಡೆಯಿಂದನೂ ಹುಬ್ಳಿಗೆ ಸಾಕಷ್ಟು ಬಸ್ ವ್ಯವಸ್ಥೆ ಇದೆ. ಆದ ಕಾರಣ ಅಂಥದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ಏನು ಅಂತಂದ್ರೆ ಹುಬ್ಳಿಯಿಂದ ಕೇವಲ 5 ಕಿಲೋಮೀಟರ್ ಮಾತ್ರ ಇದೆ ನೃಪತುಂಗ ಬೆಟ್ಟಕ್ಕೆ. ಹಾಗಾಗಿ ದೊಡ್ಡ ಒಂದು ಪ್ರಯಾಣದ ಸಮಸ್ಯೆನೂ ಸಹ ಆಗುದಿಲ್ಲ. ಯಾಕಂತಂದ್ರೆ ತಾವು ಮೊದಲೇ ರಿಜಿಸ್ಟರ್ ಮಾಡ್ಕೊಂಡ್ರೆ ಅಲ್ಲಿ ಊಟದ ವ್ಯವಸ್ಥೆ ಅಥವಾ ವಸತಿಯ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸೊ 9 ಗಂಟೆಯಿಂದ ಎಲ್ಲರೂ ಸಹ ಒಳ್ಳೆಯ ಜ್ಞಾನವನ್ನ ಪಡೆದ್ರಿ. ಹಾಗೇನೆ ಒಳ್ಳೆಯ ಒಂದು ಧ್ಯಾನವನ್ನು ಸಹ ಮಾಡಿ ನಮ್ಗೆ ಒಳ್ಳೆಯ ಅನುಭವ ಆಯಿತು.
ಸವಿತಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೇನೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಪಾಲ್ಗೊಳ್ಳುವ ಪ್ರತಿಯೊಬ್ರು ಸಹ ಕಾರಣಕರ್ತರು, ತಮ್ಗೆಲ್ಲರಿಗೂ ಸಹ ಎಲ್ಲ ಮಾಸ್ಟರ್ಸಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಜೊತೆಗೆ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹತಾರ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಸರ್ಗೆ, ಜೊತೆಗೆ ಅವರ ಸಿಬ್ಬಂದಿ ವರ್ಗದವರು ಸಹ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಜೊತೆಗೆ ನನ್ನ ಇಬ್ರು ಕೋಹೋಸ್ಟ್ಗಳಿದ್ದಾರೆ, ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾರೆ, ಅವರಿಗೂ ಸಹ ನಾನು ಧನ್ಯವಾದವನ್ನ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ. ನಾಳೆ ನಮಗೆ ರಜೆ. ಸೊ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು.